ಮಡಿಕೇರಿ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆಯನ್ನ ಕೇಳಲಿದ್ದೀರಿ. ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಜೈ ಜಗದೀಶ್ ಅವರೊಂದಿಗಿನ ಸಂವಾದವನ್ನು ಕೇಳಲಿದ್ದೀರಿ. ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದೀರಿ ಮಡಿಕೇರಿ ಆಕಾಶವಾಣಿ FM 103.1 ಮೆಗಾ ಹರ್ಟ್ಸ್ ಕಾರ್ಯಕ್ರಮ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೊಡಗಿನ ಸೋಮವಾರಪೇಟೆಯ ಹಿರಿಯ ನಟರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ 45 ವರ್ಷಗಳಿಂದಲೂ ಸತತವಾಗಿ ಚಿತ್ರರಂಗದಲ್ಲಿ ಅಗಾಧ ಜ್ಞಾನ ಅನುಭವ ಹೊಂದಿರುವ ಜೈ ಜಗದೀಶ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮನ ಆರಂಭ ಮಾಡ್ತೀನಿ. ಬನ್ನಿ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಹಳ ಖುಷಿ ಆಗ್ತಿದೆ, ಬಹಳ ಸಂತೋಷ ಆಗ್ತಿದೆ ನಮಗೆ. ಇವತ್ತು ಜೈ ಜಗದೀಶ್ ಅವರು ನಮ್ಮ ಮಡಿಕೇರಿ ಆಕಾಶವಾಣಿ ಜೊತೆ ಮಾತಾಡ್ತಾ ಇರೋದು. ಅದು ನಮ್ಮ ಪುಣ್ಯ ಅನ್ಕೋತೀನಿ. ನೀವು ನಮ್ಮನ್ನ ಕೊಡಗಿನ ಎಲ್ಲ ಶ್ರೋತೃಗಳ ಜೊತೆ ಮಾತಾಡಿಸೋಂಥ ಅಥವಾ ನಮ್ಮ ಮಾತನ್ನ ಅವ್ರು ಕೇಳಿಸ್ಕೊಳ್ಳೋಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೇಳಿ ಸರ್. ಖಂಡಿತವಾಗ್ಲೂ ನೀವು ನಮ್ಮ ಕೊಡಗಿನವರು ಅಂತ ಹೇಳಲಿಕ್ಕೆ ಒಂದು ಬಹಳ ದೊಡ್ಡ ಹೆಮ್ಮೆ ಸರ್ ನಮಗೆ. ಎಷ್ಟೋ ಜನಕ್ಕೆ ಜೈ ಜಗದೀಶ್ ಅವರು ಕೊಡಗಿನವರು ಅಂತ ತುಂಬಾ ಜನ ಗೊತ್ತಿಲ್ಲ ಸರ್. ಕೆಲವರಿಗೆ ಗೊತ್ತಿದೆ. ಅದು ಚಿತ್ರರಂಗದಲ್ಲಿ ಅಗಾಧವಾದ ಜ್ಞಾನವನ್ನ, ಚಿತ್ರರಂಗವನ್ನ ಫಾಲೋ ಮಾಡೋರಿಗೆ ಮಾತ್ರ ಗೊತ್ತಿದೆ ಹೊರತು ಬಿಟ್ರೆ, ಇನ್ನು ಸೋಮವಾರಪೇಟೆ ಸುತ್ತಮುತ್ತ ಆ ಪ್ರದೇಶದಲ್ಲಿ ಇರೋರಿಗೆ ಮಾತ್ರ ಗೊತ್ತಿದೆ ಹೊರತು ಇನ್ನು ಕೆಲವರಿಗೆ ನಿಮಗೆ ಗೊತ್ತು ಕೊಡಗಿನಲ್ಲಿ ಚಿತ್ರ ರಂಗಕ್ಕೆ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ಹೆಚ್ಚು ಹೊತ್ತನ್ನು ಕೊಡೋದಿಲ್ಲ ಅಲ್ವಾ? ಹೌದು ಹೌದು. ಅದನ್ನ ಯಾರು ಹೆಚ್ಚು ಫಾಲೋ ಮಾಡೋದಿಲ್ಲ. ಹೌದು. ಓಕೆ ಸರ್, ಹೇಗಿದ್ರಿ ಸರ್? ಈಗ ಕೊರೋನಾ ಗಲಾಟೆಯಿಂದ ಎಲ್ಲ ತಟಸ್ಥರಾಗಿ ಮನೇಲಿ ಕೂತಿದ್ದೀವಿ. 3 ತಿಂಗಳಿಂದ ಯಾವ ಕೆಲಸನೂ ನಡೀತಾ ಇಲ್ಲ. ಇನ್ನು ಇದು ಎಷ್ಟು ದಿವಸ ಹೀಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಓಕೆ ಸರ್, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೇಗೆ ಸಮಯವನ್ನು ಕಳೀತಾ ಇದ್ದೀರಿ? ಹೇಗೆ ಅಂತ ಹೇಳೋದು, ಎಲ್ಲೂ ಹೊರಗಡೆ ಹೋಗೋಗಿಲ್ಲ. ಬೆಂಗಳೂರಿನಲ್ಲಿ ಮೊನ್ನೆವರೆಗೂ ಫುಲ್ ಹೊರಗಡೆ ಹೋಗೋಕೆ, ಒಂದ್ ಏರಿಯಾದಿಂದ ಒಂದು ಏರಿಯಾಗೆ ಹೋಗೋಕೆ ಗೇಟ್ ಲಾಕ್ಗಳು, ರೋಡ್ ಬ್ಲಾಕ್ಗಳು ಎಲ್ಲ ನಡೀತಾ ಇತ್ತು. ಅದಕ್ಕೆಲ್ಲ ಪೊಲೀಸ್ ಪರ್ಮಿಷನ್ ಇದ್ರೆ ಬಿಡೋರು, ಇಲ್ದೇ ಬಿಡ್ತಿರ್ಲಿಲ್ಲ. ಮತ್ತೆ ಯಾರನ್ನು ಭೇಟಿ ಮಾಡೋ ಒಂದು ಸ್ಥಿತಿಲಿ ಇಲ್ಲ ಇಲ್ಲಿ. ಯಾಕೆಂದ್ರೆ ನಾನು ಇನ್ನೊಬ್ರು ಮನೆಗೆ ಹೋದ್ರೆ ಅಲ್ಲೇನಾದ್ರು ತೊಂದರೆ ಆದ್ರೆ ಅದ್ ನಮ್ ತಲೆ ಮೇಲೆ ಬರುತ್ತೆ. ಅವ್ರು ನಮ್ಮ ಮನೆಗೆ ಬಂದು ಇಲ್ಲೇನಾದ್ರು ತೊಂದರೆ ಆದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ಯಾರ ಮನೆಗೆ ಹೋಗಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಯಾಕೆಂದ್ರೆ ಈ ಕೊರೋನಾ ವೈರಸ್ ಬಗ್ಗೆ ಎಲ್ರಿಗೂ ತುಂಬಾ ಗಾಬರಿ ಹುಟ್ಟಿಸಿದೆ, ಜನರಲ್ಲಿ ಆತಂಕ ಮೂಡಿಸಿದೆ. ಮುಂದೆ ಏನೇನು ಆಗಬಹುದು ಅನ್ನೋ ಕಲ್ಪನೆಗೆ ಮೀರಿ ಹೋದಂತ ಒಂದು ಕಾಯಿಲೆ ಇದೆ. ಖಂಡಿತವಾಗ್ಲು ಸರ್. ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗ್ಬಿಟ್ಟಿತ್ತು. ಈ ಕೊರೋನಾ ವೈರಸ್ ಸಂಬಂಧಿಸಿದಂತೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಹೇಳಿ. ಈಗ ನಿಮ್ಮ ಮಾತುಗಳನ್ನು ಹಲವಾರು ನಮ್ಮ ಕೊಡಗು ಕೇಳಿಗರು ಕೇಳ್ತಾ ಇರ್ತಾರೆ. ಈಗ ನೀವು ಈ ವೈರಸ್ ಸಂಬಂಧಪಟ್ಟಂಗೆ ಅವರಿಗೆ ಯಾವ ರೀತಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಬಹುದು? ಸರ್, ಒಂದು ವಿಷಯ ಏನಂತಂದ್ರೆ, ಕೊಡಗಿನ ಎಲ್ಲ ಬಂಧುಗಳಿಗೆ, ಸ್ನೇಹಿತರಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲರೂ ಕೊಡಗಿನಲ್ಲಿ ಈ ಕೊರೋನಾ ವೈರಸ್ ಬರದಿದ್ದ ಹಾಗೆ ಕಾಪಾಡಿದ್ದೀರಾ. ಕೊಡಗಿನಿಂದ ಯಾವ ತರ ಒಂದು ಕಂಪ್ಲೇಂಟ್ ಬಂದಿಲ್ಲ. ಹೌದು, ಅದು ಒಂದು ತುಂಬಾ ಸಂತೋಷವಾದ ವಿಷಯ. ಆಮೇಲೆ ನಮ್ಮಲ್ಲಿ ಜಾಗೃತಿ ಮೂಡಿಸಬೇಕಾಗಿರೋದು ಯಾರಿಗೆ ಅಂತಂದ್ರೆ, ನಾನೀಗ ಮೊನ್ನೆ ಸೋಮವಾರಪೇಟೆಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಆಹಾರದ ಕಿಟ್ಗಳನ್ನ ವಿತರಣೆ ಮಾಡಿದೆ. ಆದ್ರೆ ಯಾರು ಒಬ್ರು ಅವ್ರು ಮಾಸ್ಕ್ ಅಂದ್ರೆ ಗೊತ್ತಿಲ್ಲ ಸರಿಯಾಗಿ. ಏನಕ್ಕೆ ಹಾಕ್ಬೇಕು ಸರ್, ಮುಖಕ್ಕೆ ಹಾಕೊಂಡಿದಾರಲ್ಲ, ಏನಕ್ಕೆ ಹಾಕ್ಬೇಕು, ಏನು ಪ್ರಾಬ್ಲಮ್ ಇಲ್ವಲ್ಲ, ಯಾಕೆ ಹಾಕೊಂಡಿದೀರಾ ಅಂತ. ಅದೊಂದು ಜನರಲ್ಲಿ, ನಮ್ಮ ತೋಟದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅದರ ಅರಿವು ಮೂಡಿಸುವಂತ ಅವಶ್ಯಕತೆ ತುಂಬಾ ಇದೆ. ಪ್ರತಿಯೊಬ್ಬ ಪ್ಲಾಂಟರ್ಗಳು, ಕಾಫಿ ಬೆಳೆಗಾರರು ಅಥವಾ ಹೊಲದ ಬೆಳೆಗಾರರು ಏನಿದೆ, ಅವ್ರವ್ರ ತೋಟ ಅವ್ರವ್ರ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಫಸ್ಟ್. ಇವರೆಗೂ ಕೊಡಗು ಸೇಫ್ ಆಗಿದೆ, ಸಂತೋಷದ ವಿಷಯ. ಅವ್ರು ಹೇಳ್ಕೊಡ್ಬೇಕು ಮಾಸ್ಕ್ ಯಾಕೆ ಹಾಕ್ಬೇಕು, ಕೈ ಯಾಕೆ ತೊಡಿತಾ ಇರ್ಬೇಕು ಆಗಾಗ. ಆಮೇಲೆ ಅವರು ಕೆಲಸ ಮಾಡೋದೆಲ್ಲ ನೋಡಿ ಮಣ್ಣು, ಸಗಣಿ, ಈ ತರ ಡೇಂಜರಸ್ ಪದಾರ್ಥಗಳ ಜೊತೆನೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅರಿವು ಮೂಡಿಸಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಈ ಕಾಯಿಲೆ ಒಂದ್ಸತಿ ಬಂದ್ರೆ ಹರಡ್ಕೊಂಡು ಹೋಗ್ತಾ ಇರುತ್ತೆ. ಖಂಡಿತವಾಗ್ಲು ಅದ್ರಲ್ಲಿ ಎಷ್ಟೋ ಸಾವು ನೋವುಗಳಾಗ್ಬಹುದು, ಇತರರಿಗೆ ಹರಡಬಹುದು, ಇತರರಿಗೆ ತೊಂದರೆ ಆಗ್ಬಹುದು. ಅದನ್ನೆಲ್ಲ ನಮ್ಮ ಬೆಳೆಗಾರರು, ನಮ್ಮ ಸಾಮಾನ್ಯ ಕೆಲಸಗಾರರಿಗೆ ಅದರ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ ನನಗೆ ಅನ್ಸುತ್ತೆ. ಖಂಡಿತವಾಗ್ಲು ಸರ್. ನಮ್ಮ ಕೊಡಗಿನಲ್ಲಿ ಬಹಳಷ್ಟು ಅರಿವಿದೆ. ಆ ಅರಿವು ಇನ್ನೂ ಹೆಚ್ಚಾಗಬೇಕು ಅನ್ನುವ ನಿಮ್ಮ ಅಭಿಲಾಷೆ ಅಲ್ವಾ? ಹೌದು ಹೌದು ಹೌದು. ಸರ್, ನೀವು ಮೂಲತಃ ಯಾವ ಊರಿನವರು ಸರ್? ಸರ್, ನಾನು ಸೋಮವಾರಪೇಟೆಯಿಂದ ಒಂದು 9 ಕಿಲೋಮೀಟರ್ ಅಂದ್ರೆ ಟುವರ್ಡ್ಸ್ ಕುಶಾಲನಗರ್. 9 ಕಿಲೋಮೀಟರ್ ದೂರದಲ್ಲಿ ಬೇಳೂರು ಬಸವನಹಳ್ಳಿ ಗ್ರಾಮ ಅಂತಿದೆ.
ಅಲ್ಲಿ ಕಾರೆಕೊಪ್ಪ ಅನ್ನೋ ಒಂದು ಹಳ್ಳಿ, ಅಂದ್ರೆ ಅದು ನಮ್ಮ ತಂದೆ ಕಾಲದಿಂದನೂ ಬಂದಂತ ಕಾರೆಕೊಪ್ಪ ಅನ್ನೋದು ಮೇನ್ ನಮ್ಮ ಹಳ್ಳಿಯ, ನಮ್ಮ ಊರಿನ ಹೆಸರು. ಓಕೆ. ಕಾರೆಕೊಪ್ಪ ತೋಟ ಅಂತ ನಮ್ಮ ಹೆಸರು. ಹಾ. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲಾ ಹಾಗೂ ಸೆಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ. ಓಕೆ. ಅಲ್ಲಿಂದ ನಾನು 1976ನೇ ಇಸ್ವಿನಲ್ಲಿ ಅದೇನು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಪುಟ್ಟಣ್ಣ ಅವರ ಕಣಗಾಲ ಅವರ ಗರ್ಡಿನಲ್ಲಿ ನನಗೊಂದು ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ನನಗೆ ಮೊದ್ಲಿಂದನೂ ಅಭಿನಯಿಸಬೇಕು, ಅಭಿನಯ ಮಾಡಬೇಕು, ನಾಟಕಗಳಲ್ಲಿ ಮಾಡ್ಬೇಕು ಅನ್ನೋ ಯಾವ ಆಸೆನೂ ನಾನು ಹೊಂದಿದ್ದವನಲ್ಲ. ನನಗೆ ಒಂದು MA ಗ್ರಾಜುಯೇಷನ್ ಮಾಡಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಯಾವ್ದಿಲ್ಲ ಅಂದ್ರೆ ತೋಟ ಇದ್ದೇ ಇದೆ ಅದನ್ನ ನೋಡ್ಕೊಳ್ಳೋದು ಅಂತ ಒಂದು ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂತ ಇದ್ದಾಗ ಇದೊಂದು ಸಡನ್ ಚೇಂಜ್ ಓವರ್ ಲೈಫ್ ಅಲ್ಲಿ ಪುಟ್ಟಣ್ಣ ಕಣಗಾಲ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ನನ್ನ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ ಓಕೆ ಸರ್, ನಿಮ್ಮ ಬಾಲ್ಯದ ನೆನಪುಗಳನ್ನ ಹಂಚ್ಕೋಬೋದಾ? ಏನಾದ್ರು ನೆನಪಿದ್ರೆ ಯಾವ ರೀತಿ ಬಾಲ್ಯ ಇತ್ತು, ಹಾಗೆ ಕೊಡಗಿನ ಬಾಲ್ಯದ ನೆನಪುಗಳು? ಕೊಡಗಿನಲ್ಲಿ ನಾನು ಫಸ್ಟ್ 1ನೇ ಕ್ಲಾಸ್ ಓದಿದ್ದು ಕೊಡ್ಲಿಪೇಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಕೊಡ್ಲಿಪೇಟೆ. ಓಕೆ. ಕೊಡ್ಲಿಪೇಟೆಯಲ್ಲಿ ಅಲ್ಲಿ ನಮ್ಮ ಅಜ್ಜನ ಮನೆ ಇತ್ತು, ಹಾಗಾಗಿ ನನ್ನ ತೋಟದಾಗ ಅಲ್ಲಿ ಸ್ಕೂಲಿಗೆ ಸೇರಿಸಿದ್ರು. 1 ವರ್ಷದ ನಂತರ ಸೋಮಾರ್ಪೇಟೆ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಮತ್ತೆ ಸೇರಿಸಿದ್ರು. ಅಲ್ಲಿ ನನ್ನನ್ನ ಯಾರ್ದೋ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಇರಕ್ಕೆ ಬಿಟ್ಟಿದ್ರು. ಅಲ್ಲಿ ನಾನು ಇದ್ದಿದ್ದ ಮನೆಯ ಓನರ್ ಮಗನಿಗೂ ನಾನು ಗೆಳೆಯರಾಗಿದ್ವಿ. ಅವನಿಗೆ ಪಕ್ಕದ ಮನೆ ನಾಯಿ ಬಂದು ಕಚ್ಚಿಬಿಡ್ತು. ಒಂದು ಆಲ್ಫಿಷನ್ ನಾಯಿ ಬಂದು ಕಚ್ಚಿತು. ಇದನ್ನ ನೋಡಿ ನನಗೆ ಇದ್ರ ಸವಾಸ ಯಾಕಪ್ಪ ಬೇಕು, ಈ ನಾಯಿ ಯಾವಾಗ ಬಂದು ಕಚ್ಚುತ್ತೋ ಏನ್ ಕಥೆನೋ ಅಂದ್ಬಿಟ್ಟು ನಾನು ಅಲ್ಲಿಂದ ಹೇಳ್ದೆ ಕೇಳದೆ ಓಡ್ ಬಂದ್ಬಿಟ್ಟೆ ಮನೆಗೆ. ಅಲ್ಲಿಂದ ಒಂದು 9 ಕಿಲೋಮೀಟರ್, ಸವಾಸನೆ ಬೇಡ ಅಂತ. ಅಲ್ಲಿಂದ ನಾನು ಕರ್ಕೊಂಡು ಹೋಗಿ ಸೋಮಾರ್ಪೇಟೆ ಕಾನ್ವೆಂಟ್, OLV ಕಾನ್ವೆಂಟ್ ಸ್ಕೂಲ್ ಅಂತ ಇದೆ, ಹೌದು ಈಗಲೂ ಇದೆ, ಅಲ್ಲಿ ಸೇರ್ಸಿದ್ರು. ಅಲ್ಲಿ ನಾನು 6ನೇ ತರಗತಿವರೆಗೂ ವ್ಯಾಸಂಗ ಮಾಡಿದೆ. 6ನೇ ತರಗತಿ ನಂತರ ನನ್ನ ಅಕ್ಕಪಕ್ಕದ ಬೆಳೆಗಾರರ ಮಕ್ಕಳನ್ನೆಲ್ಲ ಒಂದು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸ್ತಾ ಇದ್ರು. ಅಂದ್ರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ, ಅವಾಗ ಬಹಳ ಹೆಸರು ಮಾಡದಂತ ವಿದ್ಯಾಶಾಲೆ ಅದು. ಅಂತ ಕಡೆ ಓದಿದ್ರೆ ವಿದ್ಯಾವಂತರಾಗ್ತಾರೆ, ಗ್ರಾಜುಯೇಟ್ಸ್ ಆಗ್ತಾರೆ ಅನ್ನೋ ಒಂದು ಜ್ಞಾನ ಎಲ್ರಿಗೂ ಇತ್ತು. ಆಮೇಲೆ ನಮ್ಮ ತಂದೆಗೆ ನನ್ನ ಮಗನೂ ಒಬ್ಬ ಒಳ್ಳೆ ಗ್ರಾಜುಯೇಟ್ ಆಗ್ಬೇಕು, ಡಬಲ್ ಗ್ರಾಜುಯೇಟ್ ಆಗ್ಬೇಕು ಅಂತ ಈ ತರ ಆಸೆ ಹೊಂದಿದ್ದಂತ ವ್ಯಕ್ತಿ. ಹಾಗಾಗಿ ನನ್ನ ಮಗನು ಚೆನ್ನಾಗಿ ಓದ್ಲಿ ಅಂತ ರಾಮಕೃಷ್ಣ ವಿದ್ಯಾಶಾಲೆಗೆ ಹಾಕಿದ್ರು. ಅಲ್ಲಿ ನಾನು SSLC ವರೆಗೂ ಓದ್ದೆ. SSLC ಆದ ನಂತರ ಅಲ್ಲಿಂದ ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಿನಲ್ಲಿ ನನಗೆ PUC ಗೆ ಓದಕ್ಕೆ ಅವಕಾಶ ಸಿಕ್ತು. ಅಲ್ಲಿಂದ PUC ನಂತರ BA ಡಿಗ್ರಿ ಮಾಡಿದೆ. ಡಿಗ್ರಿ ಫೈನಲ್ ಇಯರ್ ಇರ್ಬೇಕಾದ್ರೆ ನನಗೆ ಸಿನಿಮಾದ ಒಂದು ಅವಕಾಶ ಬಂತು. ನಾನು ಸಿನಿಮಾ ರಂಗಕ್ಕೆ ಬಂದ್ಬಿಟ್ಟೆ. ಓಕೆ ಸರ್, ಕೊಡಗಿನಲ್ಲಿ ಆಟ ಆಡಿದ, ಕೊಡಗಿನಲ್ಲಿ ಯಾವುದಾದ್ರೂ ಒಂದು, ಯಾಕೆಂದರೆ ಕೊಡಗು ಅಂತ ಹೇಳಿದಾಗ ಬೆಟ್ಟ ಗುಡ್ಡ ಪ್ರದೇಶ, ಹಸಿರು, ಈ ಹಸಿರನ್ನ ನಾವು ಹೊರಗಡೆ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಹಸಿರಿನ ನೆನಪೇನಾದ್ರು ಬರುತ್ತಾ? ನನಗೆ ಸ್ವಲ್ಪ ಈ ಕಾಡು ಬೇಟೆ, ನಮ್ಮ ತೋಟದ ಟಚಿಂಗ್ ಇರೋ ಕಾಡು. ಆಗಿನ ಕಾಲದಲ್ಲಿ ಈಗಿರೋಷ್ಟು ರೆಸ್ಟ್ರಿಕ್ಷನ್ಸ್ ಗಳಿರ್ಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ಅಲ್ಲಿ ಬೇಟೆ ಆಡಕ್ ಹೋಗೋದು, ನಮ್ಮ ಕೆಲಸ ಹುಡುಗರ ಜೊತೆ ಆಟ ಆಡ್ಕೊಂಡು ಅವ್ರ ಜೊತೆ ಕಬಡ್ಡಿ ಆಡೋದು, ಗೋಲಿ ಆಡೋದು, ಬುಗುರಿ ಆಡೋದು, ಇವೆಲ್ಲ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ನಮ್ದು ಒಂಟಿ ಮನೆ ಇದ್ದಿದ್ದಲ್ಲಿ. ನಮಗೆ ಸಾಯಂಕಾಲದೊತ್ತು ಇಳಿ ಹೊತ್ತಿನಲ್ಲಿ ಗೆಳೆಯರು ಅಂತ ಸಿಗ್ತಾ ಇದ್ದಿದ್ದೆ ನಮ್ಮ ತೋಟದ ಕಾರ್ಮಿಕರ ಮಕ್ಕಳುಗಳು. ಅವ್ರ ಜೊತೆ ಬಾಲ್ಯನ ಕಳೆದು ಹೆಂಗೋ ಸೆಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಓದ್ದೆ. ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಬಂದು ಸ್ವಲ್ಪ ದಿವಸ ಹಾಕಿ ಆಡ್ದೆ, ಫುಟ್ಬಾಲ್ ಆಡ್ದೆ. ತದನಂತರ ಸಿನಿಮಾ ನಾನು ಫುಟ್ಬಾಲ್ ಆಡ್ತಿದ್ದೆ ಅಂತಾನೆ ನನ್ನ ಫುಟ್ಬಾಲ್ ಆಟಗಾರನಾಗಿ ನನ್ನ ಚಿತ್ರದಲ್ಲಿ ಪರಿಚಯ ಮಾಡಿದ್ರು. ಓಕೆ, ನೀವು ಫುಟ್ಬಾಲ್ ಆಡ್ತಿದ್ರಿ ಹಾಗಾದ್ರೆ? ಆಡ್ತಿದ್ದೆ. ಓಕೆ ಸರ್, ಈಗ ನೀವು ನಟಿಸಿದ ಮೊದಲ ಚಿತ್ರ ಫಲಿತಾಂಶ ಅಲ್ವಾ ಸರ್? ಹೌದು ಹೌದು, 1976. ಫಲಿತಾಂಶ ಚಿತ್ರದ ಸಂಬಂಧಪಟ್ಟಂಗೆ ಮಾತಾಡ್ಬೋದಾ ಸರ್? ಫಲಿತಾಂಶ ಚಿತ್ರ ನನ್ನ ಮೊದಲನೇ ಚಿತ್ರ. ಅದಕ್ಕೊಂದು ಏನಂದ್ರೆ, ನಾನು ಮೈಸೂರಿನಲ್ಲಿ ಓದ್ತಿದ್ದಾಗ ಪುಟ್ಟಣ್ಣ ಕಣಗಾಲ್ ಅವರ ನಿರ್ಮಾಪಕರುಗಳು ಆರ್ತಿ ಅವರ ಬ್ರದರ್ಸ್, ಅರಗಲ್ ಬ್ರದರ್ಸ್ ಅಂದ್ಬಿಟ್ಟು. ಓಕೆ. ಮುಕುಂದ್ ದತ್ತರಾಜ್ ಅಂತ ಅವ್ರ ಹೆಸರು. ಅವರುಗಳಿಗೆ ಮೈಸೂರಿನಲ್ಲಿ ಬಹಳಷ್ಟು ಜನ ನನಗೆ ಪರಿಚಯ ಇದ್ದಂತ ಗೆಳೆಯರು ಅವ್ರಿಗೂ ಪರಿಚಯದವ್ರು ಇದ್ರು. ಸೊ ಅದರಲ್ಲಿ ಒಬ್ಬ ಗೆಳೆಯರು ಒಂದ್ಸತಿ 1-2 ವಾರದ ಮುಂಚೆ, ಈ ಸಿನಿಮಾ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ, ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರದಲ್ಲಿ ಅಭಿನಯ ಅವಕಾಶ ಸಿಕ್ಕಿದ್ರೆ ನೀನು ಮಾಡ್ತೀಯನೋ ಅಂತ ಕೇಳು. ನನಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ನೀನು ಪುಟ್ಟಣ್ಣ ಕಣಗಾಲ್ ಅಂದ್ರೆ ಯಾರು, ನೀನೇನ್ ಬಂದ್ಬಿಟ್ಟು ನನಗೆ ಪುಟ್ಟಣ್ಣ ಕಣಗಾಲ್ ಚಿತ್ರದಲ್ಲಿ ಆಕ್ಟ್ ಮಾಡ್ತೀಯಾ ಅಂತ ಕೇಳ್ತಾ ಇದೀಯಾ? ನಿನಗೆ ನಿಜವಾಗ್ಲು ಅಂದ್ರೆ ನಮ್ ಭಾಷೆ ಹೇಳ್ಬೇಕಾದ್ರೆ ತಾಕತ್ತಿದ್ರೆ ಅವಕಾಶ ಕೊಡು, ನಾನ್ ಮಾಡ್ತೀನಿ ಇಲ್ವೋ ನೋಡು ಅಂತಂದೆ. ನನಗೆ ಸುಮ್ಮನೆ ಅವ್ನು ಕೇಳದ್ದಲ್ಲ ಅಂತ ತಮಾಷೆ ಹೇಳ್ದೆ ಅಷ್ಟೇ.
ನೋಡಿದ್ರೆ 2 ವಾರಕ್ಕೆ ನನಗೆ ಫೋನ್ ಕಾಲ್ ಬಂದೇ ಬಿಡ್ತದೆ. ಫೋನ್ ಕಾಲ್ ಅಂದ್ರೆ ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ. ಹೌದು, ಮೊಬೈಲ್ ಇರಲಿಲ್ಲ. ನಮ್ಮ ಒಂದು ಫ್ರೆಂಡ್ ಅಂಗಡಿಗೆ ಫೋನ್ ಬಂತು, ಈ ತರ ನನ್ನ ಭೇಟಿ ಆಗ್ಬೇಕಂತೆ, ಹ್ಮ್ ಹ್ಮ್ ಬೆಂಗಳೂರಿಗೆ ಬರ್ಬೇಕಂತ. ಸೊ ನಾನು ನನ್ನ ಗೆಳೆಯರಿಗೆ ಕೆಲವ್ರಿಗೆ ಹೇಳಿದೆ, ಏನಪ್ಪಾ ಹಿಂಗೆ ಅವಕಾಶ ಬಂದಿದೆ, ಒಂದು ಹ್ಮ್ ಹ್ಮ್ ಕರಿತಾ ಇದಾರೆ, ಹೋಗ್ಲೋ ಬೇಡೋ, ನನಗಿಂತ ಆಕ್ಟಿಂಗ್ ಬರೋದಿಲ್ಲ, ಹಾ ನನಗೆ ಗಂಧ ಗಾಳಿ ಗೊತ್ತಿಲ್ಲ ಆಕ್ಟಿಂಗ್ ಬಗ್ಗೆ, ನಾನು ಯಾವ ನಾಟಕದಲ್ಲೂ ಅಭಿನಯಿಸಿಲ್ಲ ಅಥವಾ ಹಿಂದೆ ಒಂದು ಕಿಟ್ ಕೂಡ ಮಾಡಿಲ್ಲ ನಾನು. ಹ್ಮ್ ಹ್ಮ್ ಹಾಗಾಗಿ ನನಗೆ ಹೋಗಕ್ ಭಯ ಆಗುತ್ತೆ. ಯಾಕೆಂದ್ರೆ ಅಂತ ದೊಡ್ಡ ನಿರ್ದೇಶಕರ ಎದುರುಗಡೆ ನಿಂತ್ಕೊಂಡು ಹ್ಮ್ ಏನಾದ್ರು ಅಭಿನಯಿಸಿ ತೋರ್ಸು ಅಂತಂದಾಗ ನಾನು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಹಾ. ನಾನ್ಯಾಕೆ ಹೋಗ್ಬೇಕು ಅಲ್ಲಿಗೆ, ಹೋಗದೆ ಮರ್ಯಾದೆ ಉಳಿಸ್ಕೊಳ್ಳೋದೇ ಒಳ್ಳೇದು ಅಂತ ಭಯ ಪಟ್ಕೊಂಡು ಸುಮ್ಮನೆ ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಸುಮ್ಮನೆ ಕೂತಿದ್ದೆ. ಓಕೆ. ಈ ಗೆಳೆಯರೆಲ್ಲರೂ ಏರಿಯಾ ಪುಟ್ಟಣ್ಣ ಕಣಗಾಣ ಬೇರೆಯಲ್ಲಿ ಈಗಾಗಲೇ 1-1.5 ಸಾವಿರ ಜನ ಹುಡುಗರಿಗೆ ಇಂಟರ್ವ್ಯೂ ಮಾಡಿದ್ದಾರೆ, ಹ್ಮ್ ಹ್ಮ್ ಹಂಗೂ ನಿನ್ಗೆ ಈ ತರ ಒಂದು ಅವಕಾಶ ಬಂದಿದೆ ಅಂತಂದ್ರೆ ಯಾಕೆ ಬೇಡ ಅಂತ, ಹೋಗು ಹೋಗು ಅಂತ ಬಲಾತ್ಕಾರ ಮಾಡೋರು. ಹಾ 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 ಏನಾಗುತ್ತೆ ಮುಂದೆ ಯಾರಿಗ್ ಗೊತ್ತು, ನಿನ್ಗೆ ಅವಕಾಶ ಸಿಗ್ಬೋದು, ಸಿಗದೇ ಇದ್ರೆ ಪುಟ್ಟಣ್ಣ ಕಣಗಾಲ್ ಕರ್ಸಿದ್ರಲ್ಲ ಅನ್ನೋ ಒಂದು ಮಾತು ಪ್ರಚಲಿತವಾಗಿರುತ್ತೆ. ಹೋಗ್ಬಿಟ್ ಬಾ, ಹೋಗೋದಕ್ಕೆ ನಿನ್ಗೇನ್ ಲಾಸ್ ಆಗುತ್ತೆ ಅಂತ. ಓಕೆ. ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದೆ. ಇಲ್ಲಿ ಬ್ರಾಡ್ವೇ ಹೋಟ್ಲ್ ಅಂತ ಇತ್ತು, ಅಲ್ಲೊಂದು ರೂಮ್ ಕೊಟ್ಟರು, ಅಲ್ಲಿ ಉಳ್ಕೊಂಡಿದ್ದೆ. ಹ್ಮ್ 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 ಬೆಳಿಗ್ಗೆ ಪುಟ್ಟಣ್ಣ ಅವರ ಭೇಟಿಯ ಒಂದು 11 ಗಂಟೆ ಅಷ್ಟೊತ್ತಿಗೆ ಮಾಡಿದೆ. ಹ್ಮ್ ಹ್ಮ್ ಮಾಡಿದ್ರೆ ಆಕ್ಟಿಂಗ್ ಬರುತ್ತೇನಪ್ಪ ಅಂದ್ರು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹ್ಮ್ 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 ನೀವೇ ಕೆಳಗೆ ಆ ಕಡೆ ನೋಡಕ್ ಶುರು ಮಾಡಿದ್ರೆ ನನಗೆ ನಿಜ ಹೇಳ್ಬಿಡೋಣ ಅಂದ್ಬಿಟ್ಟು, ಇಲ್ಲ ಸರ್ ನನಗೆ ಏನು ಆಕ್ಟಿಂಗ್ ಬರಲ್ಲ ಅಂತ. ಅವರು ನಿರ್ಮಾಪಕರ ಕಡೆ ನೋಡಿದ್ರು, ಏನಪ್ಪಾ ಏನು ಆಕ್ಟಿಂಗ್ ಬರಲ್ಲ ಅಂತ ಇವ್ನು ಯಾಕೆ ಕರ್ಸಿದ್ದೀರಾ ನೀವು ಅನ್ನೋ ದೃಷ್ಟಿನಲ್ಲಿ ಹಾ ಹಾ ನೋಡಿದ್ರು. ಹಾ ಸರಿ, ಈ ಕನ್ಫ್ಯೂಷನ್ ನೋಡಿದ ತಕ್ಷಣ ನನಗೆ ತಲೆಗೆ ಬಂದಿದ್ದು ಇಷ್ಟೇನೆ ಸರ್, ಒಂದು ಹ್ಮ್ ನಾನು ಅಭಿನಯಿಸಿಲ್ಲ, ಬಟ್ ಹೇಳ್ಕೊಟ್ಟಿದ್ನ ಮಾಡಷ್ಟು ನನಗೆ ಒಂದು ಕೆಪಾಸಿಟಿ ಇದೆ ಸರ್ ಅಂತ ಹೇಳಿದೆ. ಓಕೆ. ಹಾ ಅವ್ರ ಮುಖದಲ್ಲಿ ಸ್ವಲ್ಪ ಸಮಾಧಾನಕರವಾದ ಇದು. ಯಾಕಂದ್ರೆ ಹ್ಮ್ ಹ್ಮ್ ಅವರು ಎಂತ ನಟರಿದ್ರು ಅವರೇ ಆಕ್ಟ್ ಮಾಡಿ ತೋರಿಸಿ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಂತ ನಿರ್ದೇಶಕ. ಹಾ 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 ಹಾಗಾಗಿ ಸ್ವಲ್ಪ ಅವ್ರ ಕಾನ್ಫಿಡೆನ್ಸ್ ಬಂದಂಗಿತ್ತು. ಒಂದು ಅರ್ಧ ಗಂಟೆ ಆಚೆ ಇರಪ್ಪ ಅಂದ್ರೆ ನಾನು ರೂಮಿಂದ ಆಚೆ ಬಂದು ಹ್ಮ್ ನಿಂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಡಿಸ್ಕಷನ್ ಎಲ್ಲ ಮಾಡಿ ಕರೆದ್ರು ಒಳಗೆ. ಹ್ಮ್ ಹ್ಮ್ ಕರೆದು ಹೇಳಿದ್ರು, ಈ ತರ ನೋಡಪ್ಪ, ನನ್ನ ಚಿತ್ರದ ಫಲಿತಾಂಶದಲ್ಲಿ ನೀನೇ ಹೀರೋ, ಹ್ಮ್ ಹ್ಮ್ ನಾನು ನಿನ್ನ ಸೆಲೆಕ್ಟ್ ಮಾಡಿದೀನಿ, ಓಕೆ. ಧೈರ್ಯವಾಗಿ ನಾನು ಹೇಳ್ಕೊಟ್ಟಂಗೆ ಆಕ್ಟ್ ಮಾಡ್ಬೇಕು ನೀನು, ಹ್ಮ್ 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 ಇದೊಂದು ಬಹಳ ಒಳ್ಳೆ ಅವಕಾಶ. ನಾಳೆ ನೀನು ಯಾವ ಲೆವೆಲ್ಗೆ ಎಲ್ಲಿಗೆ ಹೋಗಿ ತಲುಪ್ತೀಯ ಅನ್ನೋದು ಕಲ್ಪನೆ ನಮಗೂ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ. ಹಾ ಇದು ಮೊದಲ ಅವಕಾಶ. ಈ ಚಿತ್ರದಲ್ಲಿ ನಿನ್ ಜೊತೆ 4 ಹೀರೋಯಿನ್ಗಳಿರ್ತಾರೆ. ಒಂದು ಆರ್ತಿ ಅವರು, ಇನ್ನೊಂದು ನಾಗರಾವನಲ್ಲಿ ಮಾಡಿದಂತ ಶುಭ, ಹ್ಮ್ ಹ್ಮ್ ಆಮೇಲೆ ಚೋಮನದಲ್ಲಿ ದುಡಿಲಿ ಮಾಡಿದಂತ ಪದ್ಮಾ ಕುಮಟಾ ಅವರು, ಹ್ಮ್ ಹ್ಮ್ ಮತ್ತು ಗಿರೀಶ್ ಕಾಸರವಳ್ಳಿ ಅವರ ಪತ್ನಿ ಹಾ 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 ಅವರು, ಇನ್ನೊಂದು 4 ಜನ ನಾಯಕರ ಜೊತೆ ನೀನು ಅಭಿನಯಿಸಬೇಕು ಹ್ಮ್ 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 ಹೇಳಿದ್ರು. ಹ್ಮ್ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಮಾತೇನೆ, ನೋಡಪ್ಪ ಈಗಲೇ ಇವ್ರನ್ನ ಕರ್ಕೊಂಡು ಹೊರಟ್ಬಿಡಪ್ಪ ನೀನ್ ಲೊಕೇಶನ್ಗೆ. ಹಾ ಲೊಕೇಶನ್ ಎಲ್ಲಿ? ಹ್ಮ್ ಬಾದಾಮಿ. ಹಾ 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 ನಾನು ಇಲ್ಲ ಸರ್ ನನಗೆ ಈಗ ಆತರ ಹೊರಡಕ್ ಆಗಲ್ಲ, ಹ್ಮ್ ನಾನು ನನ್ನ ತಂದೆ ತಾಯಿಗಳಿಗೆ ಹೇಳ್ಬೇಕು, ಒಂದು ಮಾತು ಹೇಳ್ದೆ ಹಿಂಗೆ ಹೊರಟ್ಬಿಟ್ರೆ ಹ್ಮ್ 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 ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳಿದಾಗ ಅವರು, ಆಗಿನ ಕಾಲದಲ್ಲಿ ಟೆಲಿಫೋನ್ ವ್ಯವಸ್ಥೆನೇ ಇಷ್ಟು ಸುಲಭವಾಗಿರ್ಲಿಲ್ಲ, ಕಮ್ಯುನಿಕೇಶನ್ ಅನ್ನೋದು ಬಹಳ ಕಷ್ಟವಾಗಿತ್ತು. ಹೌದು ಹೌದು. ಟ್ರಂಕ್ ಕಾಲ್ ಬುಕ್ ಮಾಡಿದ್ರೆ ಒಂದು ಅರ್ಧ ದಿವಸ ಕಾಯ್ಬೇಕಿತ್ತು. ಅಂಥದ್ರಲ್ಲಿ ಅವರು ನನಗೆ ಆವಾಗ ಒಂದು ಲೈಟ್ನಿಂಗ್ ಕಾಲ್ ಅಂತ ಇತ್ತು. ಇವತ್ತಿನ ಜನರಿಗೆ ಎಷ್ಟು ಜನರಿಗೆ ಅದ್ರ ಬಗ್ಗೆ ಅರಿವು ಇದೆಯೋ ಇಲ್ಲೋ ಗೊತ್ತಿಲ್ಲ. ಹ್ಮ್ ಹ್ಮ್ ಲೈಟ್ನಿಂಗ್ ಕಾಲ್ ಅಂದ್ರೆ ಹಾ 8 ಟೈಮ್ಸ್ ಅದರ ಚಾರ್ಜ್. ಒಂದು ಜನರಲ್ ಒಂದು ₹5 ಕಾಲ್ ಆದ್ರೆ ಅದ್ರ ಕಾಲು 8 ಟೈಮ್ಸ್ ಮೋರ್. ಓಹೋ. ಆಮೇಲೆ ಹಾ ಎಲ್ಲಾ ಕಾಲ್ಗಳನ್ನು ಡಿಸ್ಕನೆಕ್ಟ್ ಮಾಡಿ, ಎಲ್ಲಾ ಲೈನ್ಗಳನ್ನು ಡಿಸ್ಕನೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾ ಇದ್ರು. ಹಾ 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 ದಟ್ ವಾಸ್ ಕಾಲ್ಡ್ ಲೈಟ್ನಿಂಗ್ ಕಾಲ್ ಅಂತ. ಓಕೆ. ಬೇರೆ ಎಲ್ಲಾ ಲೈನ್ ಅವರು ಕಟ್ ಮಾಡ್ಬಿಟ್ಟು ಡೈರೆಕ್ಟ್ ಲೈನ್ ಮಾಡ್ಕೊಡೋರು. ಹಾ 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 ಹೆಂಗೆ ಅಂತಂದ್ರೆ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಮಡಿಕೇರಿ, ಮಡಿಕೇರಿಯಿಂದ ಸೋಮವಾರಪೇಟೆ, ಹಂಗೆ ಎಲ್ಲಾ ಲೈನ್ ಥ್ರೂ ಮಾಡ್ಕೊಟ್ಬಿಡೋರು. 8 ಟೈಮ್ಸ್ ಜಾಸ್ತಿ ದುಡ್ಡು ಚಾರ್ಜ್ ಮಾಡ್ತಾ ಇದ್ರು. ಓಕೆ. ಆ ತರ ನಮ್ ತಂದೆಗೆ ಒಂದು ಕನೆಕ್ಟ್ ಮಾಡ್ಕೊಟ್ರು. ಹ್ಮ್ ಹ್ಮ್ ನಮ್ ತಂದೆಗೆ ಹೇಳಿದೆ, ಈ ತರ ಏನಪ್ಪಾ ಮಾಡಿದ್ಯಾ ಫೋನು, ಇದಕ್ಕೆ ಯಾಕೆ ಇಷ್ಟು ಅರ್ಜೆಂಟು? ಇಲ್ಲ, ಈ ತರ ಪುಟ್ಟಣ್ಣ ಕಣಗಾಲ್ ಅಂತ ಅವರು ನಿರ್ದೇಶಕರಿದ್ದಾರೆ ಸಿನಿಮಾದವರು, ಹ್ಮ್ ನೀವು ಕೇಳಿರ್ಬೋದು ಅಂದೆ. ಯಾವ ಪುಟ್ಟಣ್ಣ ಕಣಗಾಲಪ್ಪ, ನನ್ಗೇನು ಗೊತ್ತಿಲ್ಲ, ನೀನ್ ಏನೀಗ ಏನ್ ಸಮಾಚಾರ? ಹಾ ಹಾ ನನಗೆ ಅವ್ರ ಸಿನಿಮಾದಲ್ಲಿ ಅಭಿನಯ ಮಾಡಬೇಕು ಅಂತ ಕರಿತಾ ಇದ್ದಾರೆ, ಹ್ಮ್ ಹ್ಮ್ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಹೋಗ್ಲೋ ಬೇಡವೋ ಅನ್ನೋ ಒಂದು ತೀರ್ಮಾನ ತಗೊಳಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ನಿಮ್ಗೆ ಫೋನ್ ಮಾಡಿದೀನಿ ಹಿಂದೆ. ಹ್ಮ್ ಹ್ಮ್ ನಮ್ಮ ಅಪ್ಪನ್ಗೆ ಅದು ಎಲ್ಲಿತ್ತು ಅಂದ್ರೆ, ಸಿನಿಮಾದಲ್ಲಿ ನಟಿಸಕ್ ಹೋಗ್ತಾ ಇದೀಯಾ? ಹ್ಮ್ 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 ಹೌದು, ಸಿನಿಮಾ ನಟಿಸಕ್ ಕರಿತಾ ಇದ್ದಾರೆ ಅಂತ. ಅವ್ರಿಗೆ ಸಡನ್ ಆಗಿ BP ಏರ್ಬಿಡ್ತು. ಹ್ಮ್ 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 ಅಂದ್ರೆ ಅವ್ರ ಆಂಬಿಷನ್ ಇದ್ದಿದ್ದು ನಾನೊಬ್ಬ ಡಬಲ್ ಗ್ರಾಜುಯೇಟ್ ಆಗ್ಬೇಕು ಅಂತ. ಹೌದು. ಒಳ್ಳೆ ಪ್ಲಾಂಟರ್ ಆಗ್ಬೇಕು, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಅವರ ಒಂದಿತ್ತು. ಹ್ಮ್ ಹ್ಮ್ ಅವಾಗಿನ ಕಾಲದಲ್ಲಿ ಸಿನಿಮಾ ಅಂದ್ರೆ ತುಂಬಾ ಕೆಟ್ಟ ಕಲ್ಪನೆ ಇತ್ತು. ಸಿನಿಮಾ ನಾಟಕದಲ್ಲಿ ಮಾಡೋರೆಲ್ಲ ಹ್ಮ್ ಪೋಲಿಗಳು, ಕೆಟ್ಟವರು, ಹ್ಮ್ ಹ್ಮ್ ಇವ್ರಿಗೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೋಸ್ಕರ ಅಭಿನಯಿಸಕ್ ಬರ್ತಾರೆ. ಹಾ ಹಾ ತಪ್ಪರ್ಥಗಳು, ಹೆಂಗಸರ ಬಗ್ಗೆ ಕೆಟ್ಟ ಭಾವನೆಗಳು, ಈ ತರ ಎಲ್ಲ ಇತ್ತು. ನನ್ನ ಮಗ ಈ ತರ ಹಾಳಾಗ ಹೊರಟುಬಿಟ್ನಲ್ಲಪ್ಪ ಸಿನಿಮಾದಲ್ಲಿ ನಟಕ್ ಹೋಗಿ ಹ್ಮ್ ಅಂತ ಹೇಳಿ ಅವ್ರು ಅಪ್ಸೆಟ್ ಆಗಿ ನಂಗೆ ಬಾಯಿಗೆ ಬಂದಂಗೆ ಬೈದ್ರು. ಹ್ಮ್ ಹ್ಮ್
ಸೊ ನನಗೆ ಈ ಕಡೆ ಅವ್ರ ಮಾತು ಕೇಳೋದ, ಈ ಕಡೆ ಸಿನಿಮಾ ಶೂಟಿಂಗ್ ಹೋಗೋದನ್ನ ಗೊಂದಲ ಶುರುವಾಯ್ತು. ನಾನು ಫೋನ್ ಹಾಗೆ ಇಟ್ಬಿಟ್ಟೆ, ಏನು ಮಾತಾಡ್ಲಿಲ್ಲ. ಜೊತೆಲಿ ಒಬ್ಬ ಫ್ರೆಂಡ್ ಇದ್ದ, ಅವ್ನು ಹೇಳ್ದ ಈ ತರ ಅವಕಾಶ ಸಿಗೋದಿಲ್ಲ, ನೀನು ಹೋಗ್ಬಿಡು ಪುಟ್ಟಣ್ಣವ್ರು ಹಿಂದೆ ಹೋಗು, ಲೈಫ್ ಮುಂದೆ ಏನಾಗ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಬರುತ್ತಾನೆ ವಾಪಸ್ಸು, ಮತ್ತೆ ಕಾಲೇಜ್ ಮಾಮೂಲಿ ಇರುತ್ತೆ, ಹೋಗೋದು ಚಾನ್ಸ್ ತಗೋಬಿಡು ಅಂತ. ಸೊ ನಾನು ಅವ್ರ ಜೊತೆ ಹೊರಟೋದೆ ಸರ್. 1976ನೇ ಇಸ್ವಿ ಫೆಬ್ರವರಿ 3ನೇ ತಾರೀಕು ನಾನು ಕ್ಯಾಮ್ರಾನ ಫಸ್ಟ್ ಫೇಸ್ ಮಾಡಿದೆ. ಅಲ್ಲಿವರೆಗೂ ನನ್ನ ಹೆಸರು ಜಗದೀಶ್ ಅಂತ ಇತ್ತು. ಅದನ್ನ ಪತ್ರಕರ್ತರ ಮುಂದೆ ಪುಟ್ಟಣ್ಣ ಅವರು ಇವನ ಹೆಸರನ್ನ, ಅಂದ್ರೆ ಅವ್ರು ವಿಷ್ಣುವರ್ಧನ್ಗೆ ಕುಮಾರ ಅಂತ ಅವ್ರ ಹೆಸರು ಇತ್ತು, ವಿಷ್ಣುವರ್ಧನ್ ಅವ್ರದ್ದು. ಅವಾಗ ವಿಷ್ಣುವರ್ಧನ್ ಅಂತ ಹೆಸರು ಕೊಟ್ಟರು. ಅಂಬರೀಷ್ ಹೆಸರು ಅಮರ್ನಾಥ್ ಅಂತ ಇತ್ತು, ಅಂಬರೀಷ್ ಮಾಡಿದ್ರು. ಹೀಗಾಗಿ ಏನೋ ಒಂದು ಸಕ್ಸಸ್ಫುಲ್ ಪಾಯಿಂಟ್ ಇದೆ ಇದ್ರ ಹಿಂದೆ ಹೆಸರು ಬದಲಾಯಿಸೋದ್ರಿಂದ ಅನ್ನೋ ಒಂದು ಏನೋ ಒಂದು ಅವರ ಒಂದು ಕಲ್ಪನೆ. ಹಾಗೆ ನನಗೆ ಜೈ ಜಗದೀಶ್ ಅಂತ ಮಾಡಿದ್ರು. ಜೈ ಜಗದೀಶ್ ಅಂತಾನೆ ಈಗ ಎಲ್ಲ ಫೇಮಸ್ ಆಗ್ಬಿಟ್ರಿ. ಜೈ ಜಗದೀಶ್ ಅನ್ನೋ ಹೆಸರು ನಮ್ಮ ಕರ್ನಾಟಕದಲ್ಲಿ ತೀರಾ ವಿರಳ. ಹೌದು ನಿಜ. ಒಂಥರ ಹೌದು, ಜಗದೀಶ್ ಅಂತ ಇರ್ತಾರೆ, ಜೈ ಜಗದೀಶ್ ಅಂದ್ರೆ ವಿರಳ. ಹೌದು, ವಿರಳ, ತುಂಬಾ ವಿರಳ. ಹಾಗಾಗಿ ಜೈ ಜಗದೀಶ್ ಅವತ್ತಿಂದ ಆದೆ. ಆಮೇಲೆ ಆಕ್ಟ್ ಮಾಡ್ತಾ ಬಂದೆ. ಒಂದ್ ದಿವಸ ಆಕ್ಟ್ ಮಾಡಿದೆ, ಎರಡನೇ ದಿವಸ ನನಗೆ ತಲೆ ಬಿಡಕ್ ಗೊತ್ತಿಲ್ಲ. ಟೇಕ್ ಅಂದ್ರೆ ಏನು, ಶಾರ್ಟ್ ಅಂದ್ರೆ ಏನು, ಆಂಗಲ್ ಅಂದ್ರೆ ಏನು, ಲೈಟಿಂಗ್ ಅಂದ್ರೆ ಏನು, ಏನು ಗೊತ್ತಿಲ್ಲ ನನಗೆ. ರಾ ಪ್ರಾಡಕ್ಟ್. ಸೊ ಒಂದ್ ದಿವಸ ಎಲ್ಲ ಸುಮ್ಮನೆ ಇದ್ರು ಪುಟ್ಟಣ್ಣವರು. ಅಂದ್ರೆ ಪ್ರತಿ ಒಂದು ಆಕ್ಟ್ ಹೇಳ್ಕೊಡೋರು. ಅಷ್ಟು 10 ಸಾರಿ 15 ಸತಿ ಹೇಳ್ಕೊಡೋರು. ಅದನ್ನ ಹೇಳ್ಕೊಟ್ಟು ಅವರ ಒಂದು ಇದಕ್ಕೆ ನಾವು ಅಭಿನಯಿಸಲಿಲ್ಲ ಅಂದ್ರೆ ಅವ್ರಿಗೆ ಟೆಂಪರ್ ಕಳ್ಕೊಂಡ್ಬಿಡೋರು. ಸೊ 2ನೇ ದಿವಸದಿಂದ 1-2 ಬಾರ್ಸಕ್ ಶುರು ಮಾಡೋರು ನನಗೆ. ಎಷ್ಟು ಹೇಳ್ಕೊಡ್ತಾರೆ ಸರ್, ಒಬ್ರಿಗೊಂದು ಪೇಷನ್ಸ್ ಅಂತ ಇರುತ್ತೆ. ಯಾರು ಡ್ರೈವಿಂಗ್ ಕೆಲ್ಸಕ್ಕೆ ಹೋದಾಗ ರೈಟ್ ಹೋಗು, ಲೆಫ್ಟ್ ಹೋಗು, ಮಧ್ಯಕ್ಕೆ ಬಾ, ಲೆಫ್ಟಿಗೆ ಬಾ ಅಂತ ಹೇಳ್ಕೊಡಕ್ ಹೋದಾಗ ಮಾಡಿದ್ರೆ ನಾವೇ ಟೆಂಪರ್ ಕಳ್ಕೊಂಡ್ಬಿಡ್ತೀವಿ. ಸ್ಕೂಲ್ ನಲ್ಲಿ ಟೀಚರ್ಗಳು ಅಷ್ಟೇ, ಅವ್ರು ಹೇಳ್ಕೊಟ್ಟಿದ್ದ ನಾವು ಮಾಡನೇ ದಿನ ಒಪ್ಪಿಸ್ಲಿಲ್ಲ ಅಂತಂದ್ರೆ ಅವರು ನಮಗೆ ಬೆಕ್ಕದಲ್ಲೇ ಹೊಡಿತಿದ್ರು. ಖಂಡಿತವಲ್ಲ, ನಿಜ ನಿಜ. ಅದು ಆಗಿನ ಕಾಲದಲ್ಲಿ. ನಾನು ಹೇಳೋದು 45 ವರ್ಷಗಳ ಹಿಂದೆ ಹೀಗಿತ್ತು. ಆಮೇಲೆ 2ನೇ ದಿವಸ ಆದ್ಮೇಲೆ ಯಾಕೋ ನಂಗೆ ಇದು ಸರಿ ಹೋಗಲ್ಲ. ನಾನು ಸೆಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಯೂನಿಯನ್ ಲೀಡರ್ ಆಗಿದ್ದೆ ಅವಾಗ. ಯಾಕೋ ಸರಿ ಹೋಗಲ್ಲ. ನಾನು ಅಲ್ಲಿ ಅಷ್ಟು ರಾಯಲ್ ಆಗಿದ್ದು, ಇಲ್ಲಿ ಬಂದು ಯಾಕಪ್ಪ ಈ ತರ ಏಟು ತಿನ್ಬೇಕು, ಒದೆ ತಿನ್ಬೇಕು, ಏಟು ತಿಂದು ನಾನು ಕೆಲಸ ಮಾಡುವಂತ ಅವಶ್ಯಕತೆ ನನಗೆ ಏನಿದೆ, ಬೇಡ. ನಂಗೆ ತೋಟ ಇದೆ, ಏನಿಲ್ಲ ಅಂದ್ರೂ ತೋಟದಲ್ಲಿ ಕೂತ್ಕೊಂಡು ತೋಟ ನೋಡ್ಕೋಬಹುದು. ಈ ಸಿನಿಮಾ ನಾಟಕ ಇವೆಲ್ಲ ಬೇಡ ನನಗೆ ಅಂತ ತೀರ್ಮಾನ ಮಾಡಿ ಸಾಯಂಕಾಲ ಬಂದು ಯಾವ್ದಾದ್ರು ಬಸ್ಸು ಲಾರಿನ ಹತ್ತು ಬಿಡ್ಬೇಕು ಊರಿಗೆ ಅಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ನಿಂತಿದ್ದೆ. ಅವತ್ತು ಒಂದು ತಪ್ಪು ಏನಾದ್ರು ಜರುಗಿ ಹೋಗಿದ್ರೆ ಸರ್, ಇವತ್ತು ನಾನು ಜೈ ಜಗದೀಶ್ ಆಗ್ತಿರ್ಲಿಲ್ಲ. ಖಂಡಿತವಾಗ್ಲು ಸರ್, ನಿಜ ನಿಜ ನಿಜ. ಅವತ್ತು ಎಂತ ತಪ್ಪಿನಿಂದ ಆಚೆ ಬಂದೆ ಅಂತಂದ್ರೆ, ಜೊತೆಗೆ ನನ್ನ ಜೊತೆನೆ ಕೆಲಸ ಮಾಡ್ತಿದ್ದಂತ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಒಬ್ರು ಕಿಟ್ಟಿ ಅಂತ ಇದ್ರು. ಅವರು ಪುಟ್ಟಣ್ಣಕಣಗಲ್ ಮಡದಿಯವರ ತಮ್ಮ. ಅವ್ರು ಬಂದು, ಯಾಕಪ್ಪ ರೋಡ್ ಸೈಡ್ ನಿಂತಿದ್ಯಾ, ಏನಾಯ್ತು ನಿನ್ಗೆ, ಯಾಕೆ ಇಲ್ಲಿ ಆ ಕಡೆ ನೋಡ್ತಾ ಇದೀಯಾ? ಏನಿಲ್ಲ ಸುಮ್ಮನೆ ಹಿಂಗೆ ಒಂದು ಸಿಗರೇಟ್ ಹೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅವ್ರಿಗೆ ಗೊತ್ತಾಯ್ತು ಏನೋ ಪ್ಲಾನ್ ಅಲ್ಲಿ ಇದ್ದಾನೆ ಅಂತ. ಅವರು ಕರ್ಕೊಂಡು ಬಂದ ಸೈಡ್ಗೆ, ನೋಡಪ್ಪ ಇದು ಪುಟ್ಟಣ್ಣ ಅವರ ಸ್ಕೂಲ್, ಅಂದ್ರೆ ಇದೊಂದು ಗುರುಕುಲ ಇದ್ದಂಗೆ. ಇದು ಗುರುಕುಲ ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕು. ಇವತ್ತು MGR ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಈ ತರ ಎಷ್ಟೆಷ್ಟೋ ನಟರುಗಳು ದೊಡ್ಡ ತಾರೆಯರಾಗಿದ್ದು ಇಂಥ ನಿರ್ದೇಶಕರುಗಳಿಂದ, ನಿರ್ದೇಶಕರು ಹೇಳ್ಕೊಡೋ ಪಾಠದಿಂದ. ಹಾಗಾಗಿ ನೀನು ಇವತ್ತು ಏನಾದ್ರೂ ಈ ಪಿಕ್ಚರ್ ಅಲ್ಲಿ ಚೆನ್ನಾಗಿ ಅಭಿನಯಿಸಿ ಸಕ್ಸಸ್ಫುಲ್ ನಟ ಆಗ್ಬಿಟ್ರೆ ನಿನ್ನ ಲೈಫ್ ಲಾಂಗ್ ನಿನ್ನ ಯಾರು ಹಿಡಿಯಕ್ಕಾಗಲ್ಲ. ಎಷ್ಟು ದಿವಸ ಕೆಲಸ ಮಾಡ್ತೀಯ ಫೀಲ್ಡ್ ಅಲ್ಲಿ ಗೊತ್ತಿಲ್ಲ. ನೀನ್ ಹಂಗೆಲ್ಲ ತಪ್ಪು ಭಾವನೆ ಇಟ್ಕೋಬೇಡ. ಅವ್ರು ಹೇಳ್ಕೊಟ್ಟಿದ್ನ ಗಂಭೀರವಾಗಿ ಮನದಟ್ಟು ಮಾಡ್ಕೊಂಡು ಕೇಳ್ಕೊಂಡು ಅಭಿನಯಿಸಕ್ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೂ ಅವ್ರು ಹೇಳ್ದಷ್ಟು ಮಾಡಕ್ ಆಗದಿದ್ರು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿ ಆ ಸಿನಿಮಾದಲ್ಲಿ ನಟಿಸ್ತಾ ಬಂದೆ. ಒದೆಗಳು ಬೀಳ್ತಾ ಇತ್ತು. ಅದೇನೋ ಹೇಳ್ತೀವಲ್ಲ ಸರ್, ಕಲ್ಲಿಗೆ ಹೊಡೆದು ಚಿಪ್ ಮಾಡಿ ತೆಗೆದಂಗೆ ಅದಕ್ಕೊಂದು ಆಕಾರ ಬರುತ್ತೆ, ಒಂದು ಶಿಲೆ ಆಗುತ್ತೆ. ಹಾಗೆ ನನ್ನನ್ನು ತೀಡಿ ನನ್ನ ಒಬ್ಬ ಕಲಾವಿದನನ್ನಾಗಿ ಮಾಡಿದ್ರು. ನಾನು ಆವತ್ತಿನ ಕಾಲದಲ್ಲಿ ಪರಿಪೂರ್ಣವಾದ ಕಲಾವಿದ ಅಲ್ಲದಿದ್ರು ಒಂದು ಕಲಾವಿದ ಅನ್ಸ್ಕೊಂಡೆ. ಅಲ್ಲಿಂದ ನನ್ನ ಸಿನಿಮಾ ಜೀವನದ ಯಾತ್ರೆ ಶುರು ಆಯ್ತು. ಆ ಸಿನಿಮಾ ಮಾಡದೆ ಸೂಪರ್ ಹಿಟ್ ಆಗದಿದ್ರು ಆವರೇಜ್ ಆಗಿ ಹೋಯ್ತು ಆ ಸಿನಿಮಾ. ಅಲ್ಲಿಂದ ಬಂದು ಈಗ ನಾನು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಿದ್ದವನು ಸಣ್ಣ ಪುಟ್ಟ ಪಾತ್ರಗಳಿಗೆ ಕರೆದ್ರೆ ಮಾಡಕ್ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಯಾವ ಸಿನಿಮಾನು ಒಪ್ಕೋತಾ ಇರ್ಲಿಲ್ಲ ಆ ಕಾಲದಲ್ಲಿ. ಆವಾಗ ನಾನು ಈ ಫಲಿತಾಂಶ ಚಿತ್ರಕ್ಕೆ ಇಲ್ಲಿ ಜಕ್ಕೂರು ವಿಮಾನ ಟ್ರೈನಿಂಗ್ ಸೆಂಟರ್ ಇತ್ತು, ಅಲ್ಲಿ ಶೂಟಿಂಗ್ ಹೋಗಿದ್ದು. ಫಲಿತಾಂಶ ಚಿತ್ರ ಶೂಟಿಂಗ್ ಅಲ್ಲಿ ಪೈಲಟ್ ಕಮ್ ಪ್ರಿನ್ಸಿಪಲ್ ಪಾಟೀಲ್ ಅಂತ ಇದ್ರು. ಅವರು ನಾನು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಒಂದು ಈ ಫ್ಲೈಯಿಂಗ್ ಬಗ್ಗೆ ಇರುವಂತ ಇಂಟ್ರೆಸ್ಟ್ ಬಗ್ಗೆ ಅವರು ಕೇಳಿಸ್ಕೊತಾ ಇದ್ರು. ಸರಿ ಕೇಳಿಸ್ಕೊಂಡು ಶೂಟಿಂಗ್ ಮುಗಿದೋಯ್ತು. ನನ್ನ ಪಾಡಿಗೆ ನಾನು ಬಂದೆ.
ಆಯ್ತು ಎಷ್ಟೋ ದಿನ ಒಂದು 8 ತಿಂಗಳಾದ್ಮೇಲೆ ಅವರು ಹಿಂಗೆ MG ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಎದುರುಗಡೆ ಸಿಕ್ಕಿದ್ರು. ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಏನಿಲ್ಲ ಸರ್, ನಾನು ಒಳ್ಳೆ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮ ಗುರುಗಳು ಪುಟ್ಟಣ್ಣವ್ರು ಹೇಳಿದ್ದಾರೆ, ಒಳ್ಳೆ ಚಿತ್ರ ಬಂದ್ರೆ ನಟಿಸು, ಸುಮ್ಮನೆ ಅಂತ ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಬಂದ್ರೆ ಮಾಡಬೇಡ, ನಾನು ಇಂಟ್ರೊಡ್ಯೂಸ್ ಮಾಡಿರೋ ಹೀರೋ, ನೀನ್ ಹೀರೋ ಆಗಿ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರಿಂದ ನಾನು ಯಾವ್ದು ಒಪ್ಕೊಂಡಿಲ್ಲ ಸರ್, ಸುಮ್ಮನೆ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇನೆ ಅಂತ. ಅವರಿದ್ದವರು ಒಂದ್ ಕೆಲಸ ಮಾಡಪ್ಪ, ನೀನು ಬೆಳಗ್ಗೆ ನಮ್ಮ ಫ್ಲೈಯಿಂಗ್ ಸ್ಕೂಲ್ಗೆ ಬಂದು ಹೋಗು ಯಾತಕ್ಕೂ ಅಂತಂದ್ರು. ಬೆಳಗ್ಗೆ 8 ಗಂಟೆಗೆ ಹೋದೆ. ಅವ್ರು ಫ್ಲೈಯಿಂಗ್ ಸ್ಕೂಲ್ಗೆ ಹೋದ್ರೆ ಒಂದು ಫಾರ್ಮ್ಸ್ ಕೊಟ್ಟರು, ಇದನ್ನೆಲ್ಲ ಫಿಲ್ಅಪ್ ಮಾಡ್ಕೊಡು ಅಂದ್ರು. ಎಲ್ಲ ಫಿಲ್ಅಪ್ ಮಾಡ್ಕೊಟ್ಟೆ. ಇನ್ನೊಂದು ಕೊಟ್ಟರು, ಇದನ್ನ ಇಂಥ ಕಡೆ ಒಬ್ರು ಡಾಕ್ಟರ್ ಇದಾರೆ, ಅವ್ರ ಸರ್ಟಿಫೈ ಮಾಡಿಸ್ಕೊಂಡು ನೀನು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಬಾ ಅಂದ್ರು. ನನಗೇನು ಅರ್ಥ ಆಗ್ಲಿಲ್ಲ. ಬಂದೆ ನೆಕ್ಸ್ಟ್ ಡೇ ಬೆಳಗ್ಗೆ ತಗೊಂಡಾಗ ಅವ್ರ ಟೇಬಲ್ ಮೇಲೆ ಇದ್ದೆ. ಅವ್ರು ಅದಕ್ಕೆಲ್ಲ ಮುಜ್ಜು ಹಾಕಿ ಸೀಲ್ ಹಾಕಿ, ಇವತ್ತಿಂದ ನೀನು ಈ ವಿಮಾನ ಶಾಲೆಯ ಸ್ಟೂಡೆಂಟು, ನಿನಗೆ ನಾನು ತರಬೇತಿ ಕೊಡ್ತೀನಿ ಅಂತ ಹೇಳಿ ನನ್ನ ಅಲ್ಲಿ ಸೇರ್ಸ್ಕೊಂಡ್ರು. ನಾನು ಅಲ್ಲಿ ಈ ಕಡೆ ಸಿನಿಮಾನೂ ಇಲ್ಲ ಏನಿಲ್ಲ, ಬೆಳಗ್ಗೆ ಹೋಗ್ತಿದ್ದೆ, ವಿಮಾನಯಾನ ಪ್ರಾಕ್ಟೀಸ್ ಮಾಡ್ತಿದ್ದೆ, ಕಲಿಯಕ್ ಶುರು ಮಾಡಿದೆ, ಕಲಿತೆ. ಅವರು ಬಹಳ ಫಾಸ್ಟ್ ಆಗಿ ನನಗೆ ಸೋಲೋ ಅಂದ್ರೆ ಒಬ್ಬನೇ ಓಡಿಸೋಷ್ಟು ಧೈರ್ಯ ತುಂಬಿ, ಒಬ್ಬನೇ ಏರೋಪ್ಲೇನ್ ಓಡಿಸೋಷ್ಟು ಶಕ್ತಿನ ನನ್ನಲ್ಲಿ ತುಂಬಿ ನಾನು ಆ ರೀತಿ ನಡ್ಕೊಂಡೆ. ಅದು ಆಕ್ಚುಲಿ 3 ಇಯರ್ಸ್ ಕೋರ್ಸ್. 3 ಇಯರ್ಸ್ ಕೋರ್ಸ್ ಅಲ್ಲಿ ನಾವು 60 ಗಂಟೆಗಳ ಕಾಲ ನಾವು ಮಾಡಿದ್ರೆ ನಮಗೆ ಪರಿಪೂರ್ಣವಾದ ತರಬೇತಿ ಅಂತ ಅರ್ಥ. 60 ಗಂಟೆಗಳು ಅಂದ್ರೆ ನಮಗೆ ದಿನಕ್ಕೆ ಫ್ಲೈಯಿಂಗ್ ಅಂತ ಕೊಡ್ತಾ ಇದ್ದೀರಿ 10 ನಿಮಿಷ 15 ನಿಮಿಷ ಅಷ್ಟೇನೆ. ನೀವು 60 ಗಂಟೆಗಳ ಕಾಲ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸ ಮಾಡ್ಬೇಕು ಲೆಕ್ಕ ಹಾಕಿ. ಸೊ ಹೆಂಗೋ PPL ಅಂತಂದ್ರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಅಂತ ಅದರ ಅರ್ಥ. ಅದನ್ನ ಹೆಂಗೋ ಮಾಡಿ ಒಂದು ಲೆವೆಲ್ ಅವ್ರನ್ನ ಮಾಡಿ ಹೆಂಗೋ ಮುಗಿಸ್ದೆ. ಅದು ಮುಗಿಸಿ ಇದು ಕಮರ್ಷಿಯಲ್ ಪೈಲಟಿಂಗ್ ಸ್ವಲ್ಪ ಗ್ಯಾಪ್ ಇತ್ತು. ಅಂದ್ರೆ ಸ್ವಲ್ಪ ಕಮರ್ಷಿಯಲ್ ಪೈಲಟಿಂಗ್ ಹೈದರಾಬಾದ್ ಅಲ್ಲಿ ಮಾಡಬೇಕು. ಅಂದ್ರೆ ದೊಡ್ಡ ಏರೋಪ್ಲೇನ್ ನ ಓಡಿಸೋದು. ಇದು ಚಿಕ್ಕ ಏರೋಪ್ಲೇನ್, 2 ಸೀಟರ್ ಏರೋಪ್ಲೇನ್ ಇದು. ಅದು ಮಾಮೂಲಿ ಕಮರ್ಷಿಯಲ್ ಏರೋಪ್ಲೇನ್ ಹೈದರಾಬಾದ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದು ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್, ಮತ್ತೆ ಸ್ಟೇ ಹೈದರಾಬಾದ್ ಅಲ್ಲಿ ಆಗ್ಬೇಕು, ಬೇರೆ ತರ ಅದು. ಮಧ್ಯದಲ್ಲಿ ಈ ಗ್ಯಾಪ್ ಅಲ್ಲಿ ಏನಾಯ್ತು, ಸಿದ್ಲಿಂಗಯ್ಯ ಅವರು ಬಿಳಿಗಿರಿಯ ಬರದಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು. ಅದು ವಿಷ್ಣುವರ್ಧನ್ ಅವರು ಹೀರೋ, ಮೇನ್ ಹೀರೋ. ನನಗೆ ವಿಷ್ಣುವರ್ಧನ್ ಅವರ ಬ್ರದರ್ ಪಾತ್ರನ ನನಗೆ ಆಫರ್ ಮಾಡಿದ್ರು. ಅದು ಸ್ವಲ್ಪ ವಿರಣಿ ಪಾತ್ರ. ಸರ್ ಅವ್ರಿಗೆ ಫೋನ್ ಮಾಡಿ ಈ ತರ ಅವಕಾಶ ಇದೆ, ಏನ್ ಮಾಡ್ಲಿಕ್ಕೆ, ಸಿದ್ಲಿಂಗಯ್ಯ ಬಹಳ ಒಳ್ಳೆ ಡೈರೆಕ್ಟರ್ ಅಪ್ಪ, ನೀನ್ ಮಾಡು, ಯಾರು ಏನ್ ಬೇಕಾರಾಗ್ಬೋದು. ರಜನಿಕಾಂತ್ ನೋಡು ವಿಲನ್ ಆಗಿ ಇಂಡಸ್ಟ್ರಿಗೆ ಬಂದ್ರು, ದೊಡ್ಡ ಹೀರೋ ಆಗಿಲ್ವ, ಅದೇ ತರ ಯಾರ ಬದುಕು ಹೇಗಾಗುತ್ತೆ ಗೊತ್ತಿಲ್ಲ, ನೀನ್ ಮಾಡು, ಧೈರ್ಯವಾಗಿ ಮಾಡು. ಆ ಸಿನಿಮಾಗೆ ಶೂಟಿಂಗ್ ಹೊರಟದೆ. ಇಲ್ಲಿ ಈ ಕಡೆ ಫ್ಲೈಯಿಂಗ್ ಸ್ಕೂಲ್ದು ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಾ ಬಂತು. ಅದೊಂದು 4-5 ತಿಂಗಳು ಶೂಟಿಂಗ್ ನಡೀತು. ಆ ಶೂಟಿಂಗ್ ಇಂದ ಆಚೆ ಬರೋಷ್ಟೊತ್ತಿಗೆ ಇಲ್ಲೇನಾಯ್ತು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣ ಬದಲಾವಣೆ ಆಗಕ್ಕೆ ಶುರು ಆಯ್ತು. ಅವಾಗಿನ ಸ್ಥಿತಿಯಲ್ಲಿ ಅಂದ್ರೆ ರಾಜ್ಕುಮಾರ್ ಅವ್ರಿಗೆ ಇದರ ದೊಡ್ಡ ದೊಡ್ಡ ಹೀರೋಗಳಿಗೆ, ನಟರುಗಳಿಗೆಲ್ಲ ವಿಲನ್ಗಳಾಗಿದ್ದವರು ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಸುಧೀರ್, ಸುಂದರ್ ಕೃಷ್ಣ, ಈ ತರದವರು. ಸೊ ಈ ವಿಷ್ಣುವರ್ಧನ್ ಅಂತ ಅಥವಾ ಅಂಬರೀಷ್ ಅಂತ ಅವ್ರ ಹತ್ರ ಅವ್ರ ಒಂದು ಫೈಟ್ ಸೀನ್ ಅಲ್ಲಿ ಎಷ್ಟು ಓಡಿಸ್ಕೋಬಹುದು, ಒಂದೇ ಹೊಡೆದ್ರೆ ಬಿದ್ದೋಗ್ಬಿಡ್ತಾರೆ. ಅದು ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿರ್ಲಿಲ್ಲ ಅವ್ರಿಗೆ. ದೇ ವಾಂಟೆಡ್ ಯಂಗ್ ವಿಲನ್. ಸೊ ನಾ ಆ ಪಾತ್ರದಲ್ಲಿ ಸ್ವಲ್ಪ ವಿಲನಿ ಪಾತ್ರ ಮಾಡಿದ್ರಿಂದ ನನಗೆ ಕರೆಯೋಕೆ ಶುರು ಮಾಡಿದ್ರು. ಸೊ ನಾನು ಆರ್ಥಿಕವಾಗಿ ನನ್ಗೆ ದುಡ್ಡು ಬೇಕಾಗಿತ್ತು, ಕೆಲಸನೂ ಬೇಕಾಗಿತ್ತು. ಯಾಕಂದ್ರೆ ಈ ಮನೆಯಲ್ಲಿ ಎಷ್ಟು ದಿವಸ ಅಂತ ನಾನು ದುಡ್ಡು ಕೇಳಕ್ಕಾಗತ್ತೆ. ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಬರ್ತೀನಿ. ಈ ಫಲಿತಾಂಶ ಶೂಟಿಂಗ್ ಮುಗಿಸ್ಕೊಂಡು ನಾನು ಊರ್ಗೋದೆ. ಊರ್ಗೋದಾಗ ನಾನು ಮೈಸೂರಲ್ಲಿ ಬಾಡಿಗೆ ರೂಮಲ್ಲಿದ್ದೆ. ಊಟ ತಿಂಡಿಗೆ, ಕಾಲೇಜ್ ಫೀಸ್ಗೆ ಎಲ್ಲ ಬಹಳ ಕಷ್ಟ ಆಗೋಯ್ತು. ತಂದೆ ಅವ್ರನ್ನ ದುಡ್ಡು ಕೇಳಿದೆ, ಈ ತರ ನನಗೆ ಸ್ವಲ್ಪ ಹಣ ಕೊಡಿ, ನಾನು ಈ ತರ ಫೀಸ್ ಎಲ್ಲ ಕಟ್ಬೇಕು ಅಂತ. ನೋಡೋ, ನೀನು ನಿನಗೆ ಮುಖಕ್ಕೆ ಬಣ್ಣ ಹಚ್ಚಿದ್ರು ನನ್ನ ಮಕ್ಕಳನ್ನ ಹತ್ರನೇ ಹೋಗಿ ಕೇಳು, ನಾನೇ ಯಾಕೆ ಕೊಡ್ಬೇಕು, ನಾನು ಕಳಿಸಿದ್ದು ನಿನ್ನ ಓದಕ್ಕೆ, ನೀನೊಬ್ಬ ಗ್ರಾಜುಯೇಟ್ ಆಗ್ಬೇಕು ಅಂತ. ನೀನು ಬಣ್ಣ ಹಚ್ಕೊಂಡು ಸಿನಿಮಾದಲ್ಲಿ ಕುಣಿ ಅಂತ ಕಳಿಸಿದ್ದಲ್ಲ ಅಂತ ಬೈದ್ಬಿಟ್ಟು. ನನಗೆ ಹಿಂದೆ ಮುಂದೆ ನೋಡಿದ್ರೆ ಫ್ರೆಂಡ್ಸ್ ಹತ್ರ ಎಲ್ಲ ಸಾಲಾಗಿಲ್ಲ ಮಾಡ್ಕೊಂಡು ಏನೋ ಫೀಸ್ ಕಟ್ಕೊಂಡು ಹೆಂಗೋ ನಡ್ಸ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಒಂದು 78-79ನೇ ಇಸ್ವಿನಲ್ಲಿ ಈ ಇಂಡಸ್ಟ್ರಿ ಸ್ವಲ್ಪ ಬೆಂಗಳೂರು ಕಡೆಗೆ ಬಹಳ ಶುರು ಆಯ್ತು. ನಟ ನಟಿಗಳೆಲ್ಲ ಬೆಂಗಳೂರಿಂದಾನೇ ಬರ್ತಾ ಇದ್ರು. ಮೈಸೂರಲ್ಲಿ ಭಾರಿ ಶೂಟಿಂಗ್ ನಡೀತಾ ಇತ್ತು. ಅವ್ರಗಳೆಲ್ಲ ಏನ್ ಮೈಸೂರಿಗೆ ಹೋಗಿ ಶೂಟಿಂಗ್ ಮಾಡೋದು, ಎಲ್ಲ ಬೆಂಗಳೂರ್ಲೆ ಮಾಡಿ ಅಂತ ಶುರು ಮಾಡಿದ್ರು. ಹಂಗಾಗಿ ಇಂಡಸ್ಟ್ರಿ ಸ್ವಲ್ಪ ಬೆಂಗಳೂರು ಕಡೆಗೆ ಡ್ರಿಫ್ಟ್ ಆಗಕ್ ಶುರು ಆಯ್ತು. ಸೊ ಆಗ ನಾನು 78 ಅಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಟೆ. ಅಲ್ಲಿಂದ ಪಾತ್ರಗಳು ಬರಕ್ ಶುರು ಆಯ್ತು, ಸಿನಿಮಾಗಳು ಬರಕ್ ಶುರು ಆಯ್ತು. ಕೆಲವು ಒಳ್ಳೆ ಪಾತ್ರ, ಕೆಲವು ಹೀರೋ ಪಾತ್ರ, ಕೆಲವು ಪೊಲೀಸ್ ಆಫೀಸರ್ ಪಾತ್ರ, ಹಲವಾರು ಪಾತ್ರಗಳು, ಹಲವಾರು ರೀತಿಯ ಪಾತ್ರಗಳನ್ನ ಮಾಡ್ಕೊಂಡು ಇಂಡಸ್ಟ್ರಿಯಲ್ಲಿ ಉಳ್ಕೊಂಡು 45 ವರ್ಷ ಕಳೆದಿದ್ದೀನಿ. ಅದು ಸರ್, ಬಹಳ ನಮ್ಗೆ ಇನ್ನೊಂದು ವಿಚಾರ ನಿಮ್ಮ ಮಾತುಗಳಲ್ಲಿ ಕೇಳಿ ಬಂದಿದೆ ಅಂದ್ರೆ, ನೀವು ಪೈಲಟ್ ಆಗು ಕೂಡ, ಅಂದ್ರೆ ಪೈಲಟ್ ಆಗಿದ್ರಿ ನೀವು ಅಲ್ವಾ?
ನಮ್ಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಜೈ ಜಗದೀಶ್ ಅವರು ಪೈಲಟ್ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ ಈ ಕಾರ್ಯಕ್ರಮದ ಮುಖಾಂತರ ಯಾರು ಗೊತ್ತಾಗುತ್ತೆ. ಅಲ್ಲ, ಇನ್ನೊಂದು ಏನು ಅಂದ್ರೆ, ನಾನು ಈ ಸಿದ್ಧಲಿಂಗಯ್ಯ ಅವ್ರ ಸಿನಿಮಾ ಬರದೇ ಹೋಗಿದ್ದಿದ್ರೆ ಹಾ ಡೆಫಿನೆಟ್ ಆಗಿ ಫುಲ್ ಡಿಸ್ಕನೆಕ್ಟ್ ಆಗಿ ನಾನು ಅದಕ್ಕೆ ಪರಿಪೂರ್ಣವಾದ ಪೈಲಟ್ ಆಗ್ತಿದ್ದೆ. ಹೌದು. ಯಾಕಂದ್ರೆ ಮುಂದಕ್ಕೆ ಏನು ಕೆಲಸ ಇಲ್ಲ, ಇನ್ನೇನ್ ಮಾಡೋದು, ಇದನ್ನಾರು ಮಾಡೋಣ ಅಂದ್ಬಿಟ್ಟು ಹಾ ಪರಿಪೂರ್ಣವಾಗಿ ಪೈಲಟ್ ಆಗ್ತಿದ್ದೆ. ಈಗ ರಿಟೈರು ಆಗ್ತಿದ್ದೆ ಏನೋ ಗೊತ್ತಿಲ್ಲ. ಹೌದು ಸರ್. ಈಗ ಸರ್ ಸ್ವಲ್ಪ ಹಿಂದಕ್ಕೆ ನಾವು ಹೋಗೋದಾದ್ರೆ ಫಲಿತಾಂಶ ಚಿತ್ರ ಸಂಬಂಧಪಟ್ಟಂಗೆ ನೀವು ಮೊದಲು ಎದುರಿಸಿದ ಕ್ಯಾಮ್ರಾ ಫಲಿತಾಂಶ ಚಿತ್ರದ್ದು, ಅದ್ರ ಅನುಭವ ಹಂಚ್ಕೋಬೋದಾ? ಮೊದಲನೇ ದಿನದ ಕ್ಯಾಮ್ರಾವನ್ನ ಎದುರಿಸಿದ ರೀತಿ ಹೇಗಿತ್ತು? ಅದು ಮೊದಲನೇ ಶಾಟ್ ಇಟ್ರು. ಅಲ್ಲಿ ಫಸ್ಟ್ ಟೈಮು ಬಾದಾಮಿನಲ್ಲಿ ಶೂಟಿಂಗ್ ಅಂತ ಒಂದು ಸಂದರ್ಭ ನಡೆದಿದ್ದು. ಬೆಂಗಳೂರಿನಿಂದ ತುಂಬಾ ಜನ ಪತ್ರಕರ್ತರೆಲ್ಲ ಬಂದಿದ್ರು. ಒಂದು 5,000 ಜನ ಶೂಟಿಂಗ್ ನೋಡಕ್ಕೆ ಸೇರಿದ್ರು. ಆವಾಗ ನಂದು ಶುಭ ಅವ್ರದ್ದು ಒಂದು ಶಾಟ್ ಇಟ್ಟಿದ್ರು. ಏನ್ ಶಾಟ್ ಅಂದ್ರೆ, ಒಂದು ನಾನು ಹಳ್ಳಿಯ ಒಂದು ದೊಡ್ಡ ಯಜಮಾನನ ಮಗ, ಅವಳು ಹಳ್ಳಿ ಹುಡುಗಿ, ಅಲ್ಲೊಂದು ಟೇಪ್ ರೆಕಾರ್ಡ್, ಅವಳು ಬರೋದ್ ನೋಡ್ಬಿಟ್ಟು ಅಲ್ಲೊಂದು ಟೇಪ್ ರೆಕಾರ್ಡ್ ಇಟ್ಟಿರ್ತೀನಿ. ಅವಳು ಹತ್ರ ಬಂದ ತಕ್ಷಣ ಆ ಟೇಪ್ ರೆಕಾರ್ಡರ್ ಇದ್ದಕ್ಕಿದ್ದಂಗೆ ಮಾತಾಡಕ್ ಶುರು ಮಾಡುತ್ತೆ. ತಿಳಿವಿ, ಇದು ಟೇಪ್ ರೆಕಾರ್ಡರ್ ಅಂತ, ಇದ್ರಲ್ಲಿ ನೀನ್ ಮಾತಾಡಿದ್ನ ರೆಕಾರ್ಡ್ ಮಾಡಿ ನೀನೇ ಕೇಳಬಹುದು ಅನ್ನೋದು ಡೈಲಾಗ್, ಫಸ್ಟ್ ಡೈಲಾಗ್. ಅದಕ್ಕೆ ಒಂದು 10-15 ಟೇಕ್ ಆಯ್ತು ಸರ್. ಸುಸ್ತಾಗ್ಬಿಟ್ಟೆ ನಾನು. ಬೆವ್ತು ತುಂಬಾ ಹೀಟ್ ಇರೋ ಜಾಗ ಅದು. ಬೆವ್ತು ಹೋಗ್ಬಿಟ್ಟೆ. ಸಮಾಧಾನ ಮಾಡೋರು ನಾನು ತಪ್ಪು ಮಾಡ್ತಾ ಇದ್ದೆ, ಸಮಾಧಾನ ಮಾಡೋರು ತಪ್ಪು ಮಾಡ್ತಾ ಇದ್ದೆ. ಹೀಗೆ ನಡ್ಕೊಂಡು ಬಂದು ಅದಕ್ಕೆ ಒಂದು ಕೆಲಸಕ್ಕೆ ಅಭ್ಯಾಸ ನಾವು ಹೊಂದ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು, ನಮಗೆ ಗೊತ್ತಿಲ್ಲದ ಕೆಲಸಕ್ಕೆ ಹೊಂದ್ಕೋಬೇಕಾದ್ರೆ. ನಿಜವಾಗ್ಲು ಹಿಂದೆ ನಾವು ಯಾವತ್ತೂ ಶೂಟಿಂಗ್ ಹೋಗಿ ನೋಡಿಲ್ಲ ಅಥವಾ ಶೂಟಿಂಗ್ ನಲ್ಲಿ ಭಾಗವಹಿಸಿಲ್ಲ. ನಾವು ಸಿನಿಮಾದಲ್ಲಿ ನೋಡ್ತಿದ್ವು ಅಷ್ಟೇನೆ. ಅವಾಗ ಅನ್ನಿಸ್ತು, ಸಿನಿಮಾ ಅಂದ್ರೆ ಇಷ್ಟು ಕಷ್ಟ ಇದೆಯಾ, ಇಷ್ಟು ಜನ ಹಿಂದ್ಗಡೆ ಕೆಲಸ ಮಾಡ್ಬೇಕಾ, ಶೂಟಿಂಗ್ ಅಂದ್ರೆ ಇಷ್ಟು ಜನ ಸೇರ್ಬೇಕು, ಇಷ್ಟು ಜನ ನೋಡಿ ಎಷ್ಟು ಕೆಲಸ ಇದೆ ಅಂತಂದ್ರೆ, ಒಂದು ಕತೆ ಸೆಲೆಕ್ಟ್ ಮಾಡ್ಬೇಕು, ಅದು ಸ್ಕ್ರೀನ್ ಪ್ಲೇ ಮಾಡ್ಬೇಕು, ಅದಕ್ಕೆ ಡೈಲಾಗ್ ಬರಿಬೇಕು, ಅದಕ್ಕೆ ಕಲಾವಿದರನ್ನ ಹೊಂದಿಸ್ಬೇಕು, ಹಾಡು ಬರಿಬೇಕು, ಸಂದರ್ಭಕ್ಕೆ ಅನುಗುಣವಾಗಿ ಹಾಡು ಬರೆಯೋರ್ನ ಕರ್ಕೊಂಡ್ಬರ್ಬೇಕು, ಸಂಗೀತ ಮಾಡೋರ್ನ ಕರ್ಕೊಂಡ್ಬರ್ಬೇಕು, ಸಂಗೀತ ಮಾಡ್ಬೇಕು ಸ್ಟುಡಿಯೋದಲ್ಲಿ. ಆಮೇಲೆ ಅದಕ್ಕೆ ಬೇಕಾದಂತ ವಸ್ತ್ರ ವಿನ್ಯಾಸಗಳನ್ನ ಮಾಡ್ಬೇಕು, ಅದಕ್ಕೆ ಬೇಕಾದಂತ ಲೊಕೇಶನ್ ನ ಹೊಂದಿಸ್ಬೇಕು. ಇಷ್ಟು ಕೆಲಸಗಳು, ಇದೆಲ್ಲ ಆದ್ಮೇಲೆ ನಾವು ಏನ್ ಮಾತಾಡಿರ್ತೀವಿ ಅದಕ್ಕೆ ನಾವು ಮರು ಶಬ್ದ ಜೋಡಣೆ ಆಗ್ಬೇಕು. ಅಂದ್ರೆ ನಮ್ಮ ವಾಯ್ಸ್ ನ ಮತ್ತೆ ಸೈಲೆಂಟ್ ಥಿಯೇಟರ್ ಅಲ್ಲಿ ಡಬ್ ಮಾಡ್ಬೇಕು. ಅದು ಎಡಿಟಿಂಗ್ ಹೋಗ್ಬೇಕು, ಎಡಿಟಿಂಗ್ ಆಗಿ ಲ್ಯಾಬ್ ಅಲ್ಲಿ ಪ್ರೊಸೆಸಿಂಗ್ ಆಗಿ ಅದಕ್ಕೆ ಒಂದು ರಿಲೀಸ್ ಅಂತ ಒಂದು ಡೇಟ್ ಫಿಕ್ಸ್ ಆಗಿ, ಅದಕ್ಕೆ ಪಬ್ಲಿಸಿಟಿ, ಇಂಥ ಚಿತ್ರ ಬರ್ತಾ ಇದೆ ಅಂತ ಪಬ್ಲಿಸಿಟಿ ಮಾಡಿ, ಪೋಸ್ಟ್ ಗಳನ್ನ ಹಾಕಿ ಪಬ್ಲಿಸಿಟಿ ಮಾಡಿ ಆ ಚಿತ್ರನ ಬಿಡುಗಡೆ ಮಾಡ್ಬೇಕು. ಅಂದ್ರೆ ಸಿನಿಮಾ ಅನ್ನೋದು ಹೆಂಗೆ ನೋಡಿ, ಮಾರ್ನಿಂಗ್ ಶೋ ರಿಲೀಸ್ ಆಚೆ ಬಂದ ತಕ್ಷಣ ಜನಕ್ಕೆ ಇದು ಚೆನ್ನಾಗಿರೋ ಚಿತ್ರನ, ಚೆನ್ನಾಗಿಲ್ದಿರೋ ಚಿತ್ರನ ಅಂತ ಪಟಾರ್ ಅಂತ ಹೇಳ್ಬಿಡ್ತಾರೆ. ಹೌದು, ನಿಜ. ಒಂದು ಸಿನಿಮಾ ಮಾಡೋ ಪರಿಶ್ರಮದ ಬಗ್ಗೆ ಏನೂ ಗೊತ್ತಿರೋದು, ನಿಜ ತಪ್ಪಂತ ಡಬ್ಬ ಕಣ ಅಂದ್ಬಿಟ್ಟು. ನಿಜವಲ್ಲ, ಹೌದು. ಅದಾದ ನಂತರ ನಾನು 87ನೇ ಇಸ್ವಿಯಲ್ಲಿ ನಾನೇ ಸ್ವತಃ ನಿರ್ಮಾಪಕ ಆದೆ. ಹೌದು. ನಿರ್ಮಾಪಕ ಆಗಿ ಒಂದು 25 ಚಿತ್ರಗಳನ್ನು ನಾನು ನಿರ್ಮಾಣ ಮಾಡಿದ್ದೀನಿ. ನಾರಾಯಕೊಪ್ಪದಿಂದ ಒಂದು ಹಳ್ಳಿಯಿಂದ ಹೋಗಿ ನಾನು ಒಂದು 25 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೀನಿ. ಒಂದು 600 ಚಿತ್ರಗಳನ್ನು ಅಭಿನಯಿಸಿದ್ದೀನಿ. ಹೌದು ಹೌದು ಸರ್, ಬಹಳ ಸಂತೋಷ ನಿಮ್ ಜೊತೆ ಮಾತಾಡ್ತಿರೋದು ನಮಗೆ. ಆಮೇಲೆ ನಾನು ಈ ಒಂದು 45 ವರ್ಷದ ಜರ್ನಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತ ಸಿನಿಮಾ ಪ್ರಶಸ್ತಿಗಳು ಎಲ್ಲಾನು ಪಡ್ಕೊಂಡಿದ್ದೀನಿ. ಫಿಲ್ಮ್ ಫೇರ್ ಅವಾರ್ಡ್ ಆಗಿರ್ಬೋದು, ಸಿನಿಮಾಗೆ ಸ್ಟೇಟ್ ಅವಾರ್ಡ್ಸ್ ಇರ್ಬೋದು, ನ್ಯಾಷನಲ್ ಅವಾರ್ಡ್ ಇರ್ಬೋದು, ಎಲ್ಲಾನು ಪಡ್ಕೊಂಡಿದ್ದೀನಿ. ನ್ಯಾಷನಲ್ ಅವಾರ್ಡ್ ಕೂಡ ತಗೊಂಡಿದ್ದೀನಿ ನಾನು. ನಮ್ಮ ತಂದೆಗೆ ಹುಟ್ಟಿದಂತ 2 ಮಕ್ಕಳಿನಲ್ಲಿ ನಾವು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀವಿ. ಒಂದು ನನ್ನ ತಂಗಿ ಚಂದ್ರಕಲಾ ಅಂತ ನೀವು ಕೇಳಿರ್ಬೋದು. ಚಂದ್ರಕಲಾ, ಹೌದು. ಕೊಡಗಿನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ಲು. ಹೌದು ಹೌದು. ಅವಳು ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ನ್ಯಾಷನಲ್ ಅವಾರ್ಡ್. ನಾನು ಸಿನಿಮಾ ನಿರ್ಮಾಪಕನಾಗಿ ನಾನು ನ್ಯಾಷನಲ್ ಅವಾರ್ಡ್ ವಿತ್ ಪ್ರೆಸಿಡೆಂಟ್. ಅವಳು ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್, ನನಗೂ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್. ಬಹಳ ಸಂತೋಷ. ಓಕೆ ಸರ್. ಸರ್, ನೀವು ಕನ್ನಡದ ಹೆಸರಾಂತ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಿಂದ ಬಂದಂಥವ್ರು. ಈಗ ಬಹಳಷ್ಟು ಜನ ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಂಥವ್ರು. ಆ ಸಮಯದಲ್ಲಿ ನಿಮಗೆ ಅಚಾನಕ್ಕಾಗಿ ಅವರಿಗೆ ಅವರ ಚಿತ್ರದಲ್ಲಿ ನಟಿಸುವಂತಹ ಅವಕಾಶ ಸಿಕ್ತು. ಈಗ ಪುಟ್ಟಣ್ಣ ಕಣಗಾಲ್ ಸಂಬಂಧಪಟ್ಟಂಗೆ ಹೇಳ್ಬೋದಾ? ಪುಟ್ಟಣ್ಣ ಕಣಗಾಲ್ ಅವರು ಒಬ್ಬ ಪರಿಪೂರ್ಣವಾದ ನಿರ್ದೇಶಕ. ಅಷ್ಟನ್ನ ಧೈರ್ಯವಾಗಿ ಎದೆ ತಟ್ಟುಕೊಂಡು ಹೇಳಬಹುದು. ಯಾಕೆಂತಂದ್ರೆ ಒಂದು ಕಥೆಯ ಸೆಲೆಕ್ಷನ್ ಇಂದ ಹಿಡಿದು, ಸಂಭಾಷಣೆ ಬರ್ಸೋದ್ರಿಂದ ಹಿಡಿದು, ಹಾಡುಗಳನ್ನ ಮಾಡಿಸೋದ್ರಿಂದ ಹಿಡಿದು, ಇವತ್ತವರೆಗೂ ನೀವು ಪುಟ್ಟಣ್ಣ ಕಣಗಾಲ್ ಅವರು ಮಾಡಿರೋಂತ ಯಾವ ಹಾಡುಗಳನ್ನಾದ್ರೂ ಕೇಳಿ ಅಶ್ಲೀಲ ಸಂಭಾಷಣೆ ಅನ್ನೋದು ಬರೋದೇ ಇಲ್ಲ. ಯಾವ ಡೈಲಾಗು ಅಶ್ಲೀಲವಾಗಿ ಇರೋದೇ ಇಲ್ಲ. ಅವರು ಹೇಳಿಸುವಂತ ಉಚ್ಚಾರಣೆಗಳು ಅಷ್ಟು ಕರೆಕ್ಟ್ ಆಗಿರುತ್ತೆ. ಡೈಲಾಗ್ಗಳ ಉಚ್ಚಾರಣೆಗಳು ಅಷ್ಟು ಪರ್ಫೆಕ್ಟ್ ಆಗಿರ್ತಾ ಇತ್ತು. ನಮ್ಮಲ್ಲಿ
ಕನ್ನಡ ಚಿತ್ರರಂಗದಲ್ಲಿ ಪರ್ಫೆಕ್ಟ್ ಡೈಲಾಗ್ ಡೆಲಿವರಿ ಮಾಡ್ತಿದ್ದವರು ಮೊದಲನೇ ನಟ ಡಾಕ್ಟರ್ ರಾಜ್ಕುಮಾರ್. ಎರಡನೇ ನಟ ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಪ್ರತಿ ಮಾತಲ್ಲಿ ಅವ್ರು ಹೇಳೋರು ಆ ತರ ಇರ್ಬೇಕು ಡೈಲಾಗ್ ಹೇಳಿದ್ರೆ, ಭಾವ ಜನರಿಗೆ ಅರ್ಥ ಆಗೋ ತರ ನೀವು ಡೈಲಾಗ್ ಡೆಲಿವರಿ ಮಾಡ್ಬೇಕು ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳೋರು. ಒಂದೊಂದ್ಸರಿ ಏಟ್ ಕೂಡ ಹೊಡೆಯೋರು. ಯಾಕಂತಂದ್ರೆ ನಮ್ಮನ್ನ ತಿದ್ದಬೇಕಾ ಬೇರೆ ವಿಧಿ ಇಲ್ಲ, ಇದೇನ್ ಮಾಡಕ್ಕಾಗತ್ತೆ ಅವ್ರಿಗೆ. ಅಷ್ಟೇ ಶೂಟಿಂಗ್ ಮುಗಿದು ಸಾಯಂಕಾಲ ಆದ್ರೆ ಬೆನ್ ತಟ್ಕೊಂಡು ಸಾರಿಪಾ ಬೇಜಾರ್ ಮಾಡ್ಕೋಬೇಡ, ಹೇಳ್ಕೊಡ್ಬೇಕಾಯ್ತು ಹಿಂಗೆಲ್ಲ ಅಂತ ಹೇಳಿ ಸಮಾಧಾನ ಮಾಡೋರು. ಆಮೇಲೆ ಒಂದು ಕಲಾವಿದರನ್ನ ಅಭಿನಯ ಕರಿಬೇಕಾದ್ರೂ ಇವರು ನನ್ನ ಕ್ರಿಯೇಟಿವ್ ಮೈಂಡ್ ಗೆ ತಕ್ಕನಾದ ಆರ್ಟಿಸ್ಟ್ ಇವರು ಅಂತ ಸೆಲೆಕ್ಟ್ ಮಾಡೋರು. ನನ್ನಂತ ಎಷ್ಟೋ ಜನ ಹೊಸ ಕಲಾವಿದರಿಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಳೆಯ ಕಲಾವಿದರು ಕೂಡ ಒಂದು ಜೀವ ತುಂಬಿದ್ದಾರೆ. ಅಂದ್ರೆ ಜಯಂತಿ ಅವ್ರಿಗಾಗ್ಲಿ, ಕಲ್ಪನಾ ಅವ್ರಿಗಾಗ್ಲಿ, ಆರತಿ ಅವ್ರಿಗಾಗ್ಲಿ, ಪದ್ಮಾ ವಾಸಂತಿ ಅವ್ರಿಗಾಗ್ಲಿ, ವಿಷ್ಣುವರ್ಧನ್ ಅವ್ರಿಗಾಗ್ಲಿ, ಅಂಬರೀಷ್ ಅವ್ರಿಗಾಗ್ಲಿ, ವಜ್ರಮುನಿ ಅವ್ರಿಗಾಗ್ಲಿ, ಅವ್ರು ದೊಡ್ಡ ದೊಡ್ಡ ನಟರಾಗಿದ್ದಾಗಲೂ ಪುಟ್ಟಣ್ಣ ಕನ್ನಡವ್ರ ಚಿತ್ರದಲ್ಲಿ ಅಭಿನಯಿಸಕ್ಕೆ ಆಸೆ ಪಡೋರು. ಯಾಕೆಂದ್ರೆ ಅದ್ರಲ್ಲೇನೋ ಒಂದು ವಿಶೇಷತೆ ಇರುತ್ತೆ. ನಾವು ಎಲ್ಲಿವರೆಗೂ ಅಂದ್ರೆ ಸರ್ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ನಮಗೆ ಅವಕಾಶ ಬೇಕಷ್ಟೇ ಆಕ್ಟ್ ಮಾಡಕ್ಕೆ. ನನಗೂ ಒಂದು 5 ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಇನ್ನೂ ಸಿಕ್ತಿತ್ತ ಏನೋ ಗೊತ್ತಿಲ್ಲ. ಆದ್ರೆ ನಾನು ನಿರ್ಮಾಪಕನಾಗಿ ಅವ್ರ ಕೈಲೊಂದು ನಿರ್ದೇಶನ ಮಾಡಿಸೋದನ್ನ ಚಲಾಯಿತು ನನ್ನಲ್ಲಿ. ಅದರಷ್ಟೊತ್ತಿಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗ್ಲ ಹೋದ್ರು. ಈ ಒಂದು ದುರ್ಘಟನೆಯಿಂದ ನಾನೇನು ಮುಂದುವರಿಯಕ್ಕಾಗಲಿಲ್ಲ. ಇಲ್ದಿದ್ರೆ ನನ್ನನ್ನ ನಟನಾಗಿ ಇಂಟ್ರೊಡ್ಯೂಸ್ ಮಾಡದಂತ ನಿರ್ದೇಶಕರಿಂದ ಒಂದು ಚಿತ್ರನ ನಿರ್ದೇಶನ ಮಾಡಿಸ್ಬೇಕನ್ನೋ ಆಸೆ ನಂಗೆ ತುಂಬಾ ಇತ್ತು. ಓಕೆ, ಬಹಳ ನಿಮ್ಮ ಹಳೆಯ ನೆನಪುಗಳು, ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಅನುಭವಿಸಿದ, ಹಾಗೆ ಅವ್ರ ಜೊತೆ ನಟಿಸಿದ, ಅವ್ರ ಜೊತೆ ಕೆಲಸ ಮಾಡಿದ ಕೆಲವಾರು ನೆನಪುಗಳನ್ನು ಹಂಚ್ಕೊತಿದ್ರಿ ಸರ್. ನೀವು ಬಹಳಷ್ಟು ಚಿತ್ರಗಳು ನಟಿಸಿದ್ರಿ, 600 ಚಿತ್ರಗಳು ಅಂತ ನೀವು ಹೇಳಿದ್ರಿ. 600 ಚಿತ್ರಗಳನ್ನ ನೀವು ನೋಡಿದಾಗಲೂ ಕೂಡ ನಿಮ್ಮ ಜರ್ನಿ ಏನು 1976ರಿಂದ ಶುರುವಾಯಿತು, ಈಗ 2020 ತನಕನೂ ನಡೀತಾನೆ ಇದೆ. ಅದರ ಮೆಲುಕನ್ನು ಹಾಕೋದಾದ್ರೆ ಯಾವ ರೀತಿ ಮೆಲುಕು ಹಾಕ್ತೀರಿ ಸರ್? ಒಂದು, ನಾನು ಬಂದಂತ ಸಮಯದಲ್ಲಿ ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಕನ್ನಡ ಫೀಲ್ಡ್ ಅಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಎಲ್ಲ ಇದ್ರು. ನಾನು ಲಿಸ್ಟ್ ಆಫ್ ಡೈರೆಕ್ಟರ್ಸ್ ನಾನು ಕೆಲಸ ಮಾಡಿರೋದನ್ನ ನೀವು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಅವೆಲ್ಲ ನಮ್ಮ ಅದೃಷ್ಟ. ನಮ್ಮ ಪಾಲಿಗೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಅವಕಾಶ ಬಂತಲ್ಲ ಅಂತ. ಹುಣಸೂರು ಕೃಷ್ಣಮೂರ್ತಿ ಅವರು, ಎ.ವಿ. ಶೇಷಗಿರಿ ಅವರು, ಬಾಲಚಂದರ್ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು, ದೊರೆ ಭಗವಾನ್ ಅವರು, ಭಾರ್ಗವ ಅವರು, ವಿಜಯ್ ಅವರು, ಸೋಮಶೇಖರ್ ಅವರು, ಜೋ ಸೈಮನ್ ಅವರು, ಇಂಥ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಸಿಕ್ತು ಸರ್. ಇದು ನನ್ನ ಅದೃಷ್ಟ. ನಾನು ಇಂಡಸ್ಟ್ರಿಗೆ ಬಂದಿದ್ದು ಸಾರ್ಥಕ ಅನ್ಸ್ಬಿಡ್ತೆ ನನಗೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ? ಹೌದು ಸರ್, ಹೌದು, ಖಂಡಿತ. ಓಕೆ, ನೀವು ಕನ್ನಡ ಚಿತ್ರಗಳ ಅಲ್ಲದೆ ಕೂಡ ಬೇರೆ ಭಾಷೆ ಚಿತ್ರಗಳಲ್ಲೂ ಕೂಡ ನಟಿಸಿದ್ರಿ ಅಲ್ವಾ ಸರ್? 1-2 ತೆಲುಗು ಪಿಕ್ಚರ್ ಟ್ರೈ ಮಾಡಿದೆ ಸರ್. ಅದು ಯಾಕೋ ನನಗೆ ಅಷ್ಟು ರುಚಿಸಲಿಲ್ಲ. ತಮಿಳು ಪಿಕ್ಚರ್ ಒಂದು 5-6 ಮಾಡಿದೆ. ಅವರು ತಿರ್ಗಾ ABCD ಇಂದ ಬಾ ಅನ್ನೋ ಲೆವೆಲ್ಗೆ ನಾವು ಇಲ್ಲೊಂದು ಯಾವ ಚಿತ್ರ ಮಾಡಿದ್ಮೇಲೆ ಅಲ್ಲೋಗ್ಬಿಟ್ಟು ABCD ಇಂದ ಬಾ ಅನ್ನೋದು ಸ್ವಲ್ಪ ಕಷ್ಟ ಆಯ್ತು ನನಗೆ. ಹಾಗಾಗಿ ನಾನು ಅಲ್ಲಿ ಫಿಕ್ಸ್ ಆಗ್ಲಿಲ್ಲ, ಬಂದ್ಬಿಟ್ಟೆ ವಾಪಸ್ಸು. ಓಕೆ, ನಟಿಸಿದ್ರಿ ಕೂಡ ಆಸಕ್ತಿ ನಿಮ್ಗೆ ಆಗ್ಲಿಲ್ಲ? ಅದು ಆಗ್ಲಿ, ಯಾಕೋ ಸರಿ ಹೋಗ್ಲಿಲ್ಲ. ಓಕೆ, ಕನ್ನಡ ಚಿತ್ರರಂಗದಲ್ಲಿ ಕೂಡ ಕಂಟಿನ್ಯೂ ಮಾಡೋಣ ಅಂತ ಬಂದ್ರಿ ವಾಪಸ್ಸು? ಬಂದೆ. ಯಾಕಂದ್ರೆ ನಮ್ಮನೆ ನಮಗೆ ಚೆನ್ನಾಗಿರ್ಬೇಕಾದ್ರೆ ಇನ್ನು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಏನ್? ಖಂಡಿತವಲ್ಲ ಸರ್, ನಿಜವಾದ ಮಾತುಗಳು ಸರ್. ಆಗಿನ ಕಾಲದಲ್ಲಿ ಹೆಚ್ಚಿನ ಕಲಾವಿದರಿಗೆ, ನಿಮ್ಮನ್ನೇ ಹೋಲಿಸ್ಕೊಂಡು ಬಹಳಷ್ಟು ಜನ ಹಿರಿಯ ಕಲಾವಿದರುಗಳಿಗೆ ಈ ಒಂದು ಮನೋಭಾವನೆ ಇತ್ತು ಅಲ್ವಾ ಸರ್? ಹೌದೌದು. ಯಾಕೆ ನಾವು ಬೇರೆ ಭಾಷೆಯ ಚಿತ್ರಗಳಿಗೆ ಹೋಗ್ಬೇಕು? ನಮ್ಮ ಭಾಷೆಯ ಚಿತ್ರಗಳಲ್ಲಿ ಬಹಳಷ್ಟು ಅವಕಾಶಗಳಿದಾವೆ, ಬಹಳಷ್ಟು ಒಳ್ಳೊಳ್ಳೆಯ ನಿರ್ದೇಶಕರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡುವ ಅವಕಾಶ, ಅನುಭವ ಸಿಗುತ್ತೆ, ಅದಕ್ಕೆ ಯಾಕೆ ಹೋಗ್ಬೇಕು ಅಂತ ಅನ್ಸುತ್ತಲ್ವಾ? ನೋಡಿ ಸರ್, ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಖಂಡಿತ ಹೇಳಿ ಸರ್. ಇಲ್ಲಿ ಕೆಲಸ ಮಾಡಿ ಅಷ್ಟು ಸಕ್ಸಸ್ಫುಲ್ ಆಗದಿರುವಂತ ನಟರುಗಳು ತಮಿಳುನಾಡಲ್ಲಿ, ಆಂಧ್ರದಲ್ಲಿ ತುಂಬಾ ಮಿಂಚಿದ್ದಾರೆ. ತುಂಬಾ, ಈಗ ರಜನಿಕಾಂತ್, ಹೌದು ಹೌದು, ನಿಜ, ಅವ್ರು ತುಂಬಾ ಮಿಂಚಿದ್ದಾರೆ. ಅರ್ಜುನ್ ಸರ್ಜಾ, ಇಂಥ ನಟರುಗಳೆಲ್ಲ ಹೋಗಿ ದೊಡ್ಡ ದೊಡ್ಡ ಹೀರೋಗಳಾದ್ರಲ್ಲಿ. ಈಗ ನಮ್ಮ ಪ್ರಕಾಶ್ ರಾಜ್ ದೊಡ್ಡ ವಿಲನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ್ರು. ಸೌಂದರ್ಯ ದೊಡ್ಡ ಹೀರೋಯಿನ್ ಆದ್ರು ಅಲ್ಲಿ ಹೋಗಿ. ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದಂತ ನಟರುಗಳು ಬೇರೆ ಕಡೆ ಹೋಗಿ ತುಂಬಾ ಮಿಂಚ್ಬಿಟ್ಟಿದ್ದಾರೆ. ಹೌದು, ನಿಜ ಸರ್, ನಿಜ, ಖಂಡಿತವಾಗ್ಲೂ. ಊಹಿಸ್ಕೊಳ್ಳೋಕಾಗದೇ ಇರೋಷ್ಟು ಎತ್ತರಕ್ಕೆ ಹೋಗಿ ಬೆಳೆದಿದ್ದಾರೆ. ನಿಜ, ಅವಕಾಶಗಳು ಒಂದು ಕಡೆ ಸಿಕ್ಲಿಲ್ಲ ಅಂದ್ರೂ ಕೂಡ ಇನ್ನೊಂದು ಕಡೆ ಕೈ ಬೀಸಿ ಕರೆದಾಗ ನಾವು ತಗೊಂಡಾಗ ಅಲ್ಲಿ ಅವ್ರಿಗೆ ಅವಕಾಶ ಹೆಚ್ಚು ಸಿಕ್ಕಿ ಹೆಚ್ಚು ದೊಡ್ಡ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ವಾ? ಹೌದು ಸರ್, ಹೌದು ಸರ್. ಓಕೆ ಸರ್, ನೀವು ಏನು ನಟರಾಗಿಲ್ಲ, ನಟರ ಜೊತೆಗೆ ಕೂಡ ನಿರ್ಮಾಣ ಕೂಡ ಮಾಡಿದಿರಿ, ಬಹಳಷ್ಟು ಚಿತ್ರಗಳು ನಿರ್ಮಾಣ ಮಾಡಿದಿರಿ. ಭೂಮಿ ತಾಯಿಯ ಚೊಚ್ಚಲ ಮಗ, ಓ ಪ್ರೇಮವೇ, ಕೋತಿಗಳ ಸರ್ ಕೋತಿಗಳು, ಕಾಂಚನಗಂಗಾ, ಈ ಬಂಧನ, ಹಾಗೆ ಬಹಳಷ್ಟು ಚಿತ್ರಗಳನ್ನ ನಿರ್ಮಾಣ ಕೂಡ ಮಾಡಿದಿರಿ. ಅದರ ಅನುಭವ ಹಂಚ್ಕೋಬೋದಾ? ಖಂಡಿತ ಸರ್, ಹಂಚ್ಕೋಬಹುದು. ಸಿನಿಮಾ ಮಾಡೋದು ಅಂದ್ರೆ ನಿರ್ಮಾಣ ಮಾಡೋದು ಅಷ್ಟು ಸುಲಭವಾದ ಕಾರ್ಯ ಏನಲ್ಲ. ತುಂಬಾ ಕಷ್ಟಕರವಾದ ಕೆಲಸ ಸಿನಿಮಾ ನಿರ್ಮಾಣ. ಯಾಕಂದ್ರೆ ಪ್ರತಿ ಒಂದು ಹಂತದಲ್ಲೂ ನಾವು ನಿರ್ದೇಶಕರ ಜೊತೆನೇ ಇರ್ಬೇಕು. ಅವರ ಕಲ್ಪನೆಗೆ ತಕ್ಕನಾಗಿ ನಾವು ಶೂಟಿಂಗ್ ವ್ಯವಸ್ಥೆನ ಮಾಡ್ಕೊಡ್ಬೇಕು. ಹಣ ನೀವು ಹೇಗ್ ತರ್ತೀರಾ, ಎಲ್ಲಿಂದ ತರ್ತೀರಾ, ಹೇಗ್ ಮಾಡ್ತೀರಾ ಏನು, ಆ ನಿರ್ದೇಶಕರಿಗೆ ಅದ್ರ ಚಿಂತೆ ಇರೋದಿಲ್ಲ. ನಾವು ಸಿನಿಮಾ ಮಾಡ್ತೀವಿ, ನಾವು ನಿರ್ಮಾಣ ಮಾಡ್ತೀವಿ ಅಂತ ಬಂದಾಗ ನಿರ್ಮಾಣ ಮಾಡೋದಷ್ಟೇ ನಾವು ಯೋಚಿಸಬೇಕಾಗಿದ್ದು, ಅವ್ರು ಯೋಚಿಸೋದು ಅಷ್ಟೇನೆ. ನನಗೆ ಇಂಥ ದಿವಸ ಇಂಥ ಕಡೆ ಅರೇಂಜ್ ಮಾಡ್ಕೊಡಪ್ಪ ಅಂತಾರೆ ಅಷ್ಟೇನೆ. ಅಂತ ದಿವಸ ಅಂತ ಕಡೆ ಅರೇಂಜ್ ಮಾಡ್ಕೊಡ್ಬೇಕು, ಇಂಥ ಕಲಾವಿದರು ಹೊಂದಿಸ್ಕೊಡೋದು ನನಗೆ.
ಇದ್ರ ಹಿಂದ್ಗಡೆ ನಾವು ಎಲ್ಲಿಂದ ದುಡ್ಡು ತರ್ತೀವಿ, ಹೇಗೆ ತರ್ತೀವಿ, ಬಡ್ಡಿಗೆ ತರ್ತೀವೋ, ಹಾಗೆ ಯಾರೋ ಕೊಡ್ತಾರೋ, ಅಥವಾ ಇನ್ನೇನೋ ಸೈಟ್ ಬರ್ಸ್ಕೊತಾರೋ, ಮನೆ ಬರ್ಸ್ಕೊತಾರೋ, ಏನ್ ಬರ್ಸ್ಕೊತಾರೋ, ಅದ್ರ ಕಲ್ಪನೆ ಯಾರಿಗೂ ಇರೋದಿಲ್ಲ. ಆಮೇಲೆ ನಿರ್ಮಾಪಕ ಒಬ್ಬ ಬಿಟ್ಟು ಎಲ್ಲಾ ಕೆಲಸ ಮಾಡೋರ್ಗು ಸಂಬಳ ಅನ್ನೋದು ನಿರ್ಮಾಪಕನೇ ಕೊಡ್ಬೇಕು. ಹೌದು. ಆಮೇಲೆ ಚಿತ್ರ ಗೆದ್ರೂ ಸೋತ್ರನು ನಿರ್ಮಾಪಕನೇ ಅನುಭವಿಸ್ಬೇಕು. ಎಷ್ಟೋ ಜನ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಚಿತ್ರರಂಗಕ್ಕೆ ಬಂದಾಗ 40ರಿಂದ 50-60 ಸಿನಿಮಾ ನಿರ್ಮಾಣ ಆಗ್ತಿತ್ತು ವರ್ಷಕ್ಕೆ. ಹೌದು. ತದನಂತರ 100 ಹೋಯ್ತು, 150 ಹೋಯ್ತು, 200 ಹೋಯ್ತು. ಈ ವರ್ಷ 400 ತರ ಗಡಿ ಹಾಕ್ಬಿಟ್ಟಿದೆ. ಕೊರೋನಾ ತರ ಏರ್ಬಿಟ್ಟಿದೆ. ಆದ್ರೆ ಒಂದ್ ಏನ್ ಇಸ್ಬೇಕು ಅಂತಂದ್ರೆ, ಇದರಲ್ಲಿ ಸಕ್ಸಸ್ ರೇಟ್ ಎಷ್ಟು. ಅವತ್ತಿನ ದಿವಸ ನಾವೆಲ್ಲ, ನಾನು ಮೊದಲನೇ ಸಿನಿಮಾ ತಯಾರು ಮಾಡಿದಾಗ 12 ಲಕ್ಷ ಕಾಸ್ಟ್ ಅಷ್ಟೇನೆ. ಮೊನ್ನೆ ಈ ಬಂಧನ ಮಾಡಿದಾಗ 5 ಕೋಟಿ. ನನ್ನ ಮಕ್ಕಳನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದೆ, ಅದಕ್ಕೆ 4 ಕೋಟಿ ಆಯ್ತು. ಹಂಗ್ ಚೇಂಜ್ ಆಗ್ಬಿಟ್ಟಿದೆ ಈಗ. ಡಿಫರೆನ್ಸ್ ಆಫ್ ಮೇಕಿಂಗ್ ಸಿನಿಮಾ ಡಿಫರೆಂಟ್ ಲೆವೆಲ್. ಈಗೆಷ್ಟು ಬೇಕಾದಷ್ಟು ಪರಿಕರಗಳು ಅಂದ್ರೆ ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟಿದೆ. ಹೌದು. ಅವೆಲ್ಲವೂ ಕ್ಯಾಮ್ರಾಗಳು ಬೇರೆ ತರ ಇದೆ, ರೀಲ್ ಸಿಸ್ಟಮ್ ಇಲ್ಲ ಈಗ. ಹೌದು. ಎಲ್ಲ ಸ್ಯಾಟಲೈಟ್ ರಿಲೀಸು, ಪಬ್ಲಿಸಿಟಿ ಆನ್ಲೈನು, ಆಮೇಲೆ ಟಿವಿ, ವಾಟ್ಸಪ್, ಫೇಸ್ಬುಕ್, ಈ ತರದಲ್ಲೇ ಪಬ್ಲಿಸಿಟಿ. ಬೆಂಗಳೂರಿನಲ್ಲಿ ಪೋಸ್ಟ್ ಅಂಟಿಸೋಂಗಿಲ್ಲ. ಇದೆಲ್ಲ ಕಷ್ಟಗಳನ್ನ ತಡ್ಕೊಂಡು ಮಳೆ ಬಂದ್ರು ಸಿನಿಮಾ ಪ್ರಾಬ್ಲಮ್, ಬಿಸಿಲು ಬಂದ್ರು ಸಿನಿಮಾ ಪ್ರಾಬ್ಲಮ್, ಸ್ಟ್ರೈಕ್ ಆದ್ರೂ ಸಿನಿಮಾ ಪ್ರಾಬ್ಲಮ್, ಈ ತರ ಕರೋನಾ ಬಂದ್ರು ಪ್ರಾಬ್ಲಮ್ ಏನ್ ಬಂದ್ರು. ಈಗ ನೋಡಿ, ಸದ್ಯಕ್ಕೆ ಥಿಯೇಟರ್ಗಳು ಓಪನ್ ಆಗಂತ ಸಂದರ್ಭಗಳು ಕಾಣ್ತಾ ಇಲ್ಲ. ಜನರು ಥಿಯೇಟರ್ ಬರೋದಿಲ್ಲ. ಥಿಯೇಟರ್ ನಲ್ಲಿ 30 ಜನ 40 ಜನ ಸಿನಿಮಾ ನೋಡ್ತೀನಿ ಅಂದ್ರೆ ಅವ್ನು ಏನ್ ಸಿನಿಮಾ ಥಿಯೇಟರ್ ಹೆಂಗ್ ನಡೆಸ್ತಾನೆ? ಒಬ್ಬ ಬಸ್ ಓನರ್ಗೆ 30 ಜನ ಬಸ್ಸಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕಂದ್ರೆ ಅವನ ಬಸ್ ದುಡ್ಡು, ಅವನ ಟಿಕೆಟ್, ಅವನ ಒಂದು ಡೀಸೆಲ್ ಖರ್ಚು, ಅವನ ಡ್ರೈವರ್ ಕಂಡಕ್ಟರ್ ಸಂಬಳ ಎಲ್ಲಿಂದ ಕೊಡ್ತಾರ? ಇದನ್ನ ನಾನು ಸರ್ಕಾರನ ಬ್ಲೇಮ್ ಮಾಡಲ್ಲ, ಕರೋನಾ ರೋಗನ ಬ್ಲೇಮ್ ಮಾಡ್ತೀನಿ. ಹಾಗಾಗಿ ಈ ಸಿನಿಮಾ ಥಿಯೇಟರ್ಗೆ ಎಷ್ಟು ಜನ ಮಂದಿ ಬರಬಹುದು, ಯಾಕಂದ್ರೆ ಎಲ್ರಿಗೂ ಜೀವ ಭಯ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಆಮೇಲೆ ಕಾಯಿಲೆ ಹೆಂಗೆ ಅಂತಂದ್ರೆ, ಇಂಥವನಿಂದ ಇಂಥ ಕಾಯಿಲೆ ಹರಡುತ್ತು ಅಂತ ಗೊತ್ತಾಗ್ಬಿಟ್ರೆ ಅವನ್ನ ಜನ ಹತ್ರ ಸೇರ್ಸಲ್ಲ. ಅವನ್ನ ಯಾವ್ದೋ ಕಾಳ ಮನುಷ್ಯ ನೋಡಕ್ ಶುರು. ಹೌದು. ಈಗ ಎಲ್ರು ಕೂಡ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರನ್ನೇ ನೋಡಿದ್ರು ಅನುಮಾನದಲ್ಲಿ ನೋಡೋ ಪರಿಸ್ಥಿತಿ. ಅನುಮಾನದಲ್ಲಿ ನೋಡೋ ತರ ಆಗಿದೆ. ಈಗ ಹೆಂಡತಿ ಮಕ್ಕಳು ಹೆಂಡತಿನ, ಸಂಸಾರಸ್ಥರನ್ನ, ಹಾಗೆ ರಿಲೇಷನ್ಗಳನ್ನ ನೀವು ಹೇಳೋದಾಗಲಿ ಕಾರ್ಯಕ್ರಮದ ಆದಿಯಲ್ಲೇ ಹೇಳ್ಬಿಟ್ರಿ. ನಾವು ಪಕ್ಕದ ಮನೆಯವ್ರು ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ ರಿಲೇಷನ್ ಕರೀಲಿಕ್ಕೆ ಆಗೋದಿಲ್ಲ, ಅವ್ರ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರನ್ನೂ ಕೂಡ ಅನುಮಾನದಲ್ಲಿ ನೋಡುವ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಈಗ. ಎಷ್ಟು ಅದು ಬೇಡ ಸರ್, ಅಲ್ಲಿವರೆಗೆ ಯಾಕೆ ಹೋದ್ರೆ ನಮ್ಮ ಮಕ್ಕಳನ್ನ ನಾವು ಒಪ್ಕೊಂಡು ಮುದ್ದು ಮಾಡಕ್ ಆಗಲ್ಲ ಸರ್. ಖಂಡಿತವಲ್ಲ, ನಿಜ ಸರ್, ನಿಜ. ಹೌದು. ದೂರದಿಂದ ಮಾತಾಡ್ಸ್ಬೇಕು, ಮಕ್ಕಳನ್ನ ದೂರದಿಂದ ಮಾತಾಡ್ಸ್ಬೇಕು. ಮಕ್ಕಳು ಈ ವಯಸ್ಸಲ್ಲಿ ಆಚೆ ಹೋಗಕ್ ಇಷ್ಟಪಡ್ತಾರೆ. ಹೋಗ್ಬೇಡಿ, ಡೋಂಟ್ ಗೋ ಔಟ್ ಅಂತ ಹೇಳಿದ್ರೆ ನಮ್ಮ ಮಾತು ಕೇಳ್ತಾರ? ಹೌದು. ಈ ತರ ಪರಿಸ್ಥಿತಿ ಒಂಥರ ಸಂಕಟದ ಪರಿಸ್ಥಿತಿ. ಇದುವರೆಗೂ ನಟ, ನಿರ್ದೇಶಕ, ನಿರ್ಮಾಪಕ ಜೈ ಜಗದೀಶ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಮುಂದಿನ ವೀಕೆಂಡ್ನಲ್ಲಿ ಜೈ ಜಗದೀಶ್ ಅವರ ಮಾತುಗಳು ಮುಂದುವರಿಯುತ್ತವೆ. ನಮಸ್ಕಾರ. ಇದುವರೆಗೆ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಜೈ ಜಗದೀಶ್ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಇದರ ಮುಂದುವರೆದ ಭಾಗವನ್ನು ಮುಂದಿನ ವಾರದ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ದಿಗ್ವಿಜಯ್ ಬಿ. ಸಹಕಾರ ಪಂಕಜ್ ಡಿ ಕುಡ್ತರ್ಕರ್, ಮಮತಾ ಶಾಸ್ತ್ರಿ ಮತ್ತು ಸೌಮ್ಯ ಕೆಪಿ. ಮುಂದಿನ ವೀಕೆಂಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.